ಬಿಟ್ಟು ನೋಡು, ಹಿಡಿದು ನೋಡು, ಹೆಂಗಿರ್ತದೆ ಎರಡು ತಿಳಿತೈತಿ. ಕೇಳಿದ್ದನ್ನ ನೆನಪಿಟ್ಟುಕೊಳ್ಳೋ ಕ್ರಮ ಇಟ್ಕೊಂಡಿರಿ ನೀವು. ಧ್ಯಾನ ಕೂಡೋ ಕ್ರಮ ಎಷ್ಟು ಮಂದಿ ಇಟ್ಕೊಂಡಿರಿ ಹೇಳ್ರಿ? ಮಹಾತ್ಮರ ಶರೀರ ಎಷ್ಟು ದಿನ ಇರ್ತೈತಿ? ಅದಕ್ಕೆ ಯಾರನ್ನೂ ಅವಲಂಬನೆ ಮಾಡೋಂಗಿಲ್ಲ. ಸ್ವತಃ ನಾವ ಪ್ರಯತ್ನ ಮಾಡ್ಬೇಕು. ಇದಕ್ಕೆ ಇನ್ನೊಬ್ರು ದಾರಿ ತೋರಿಸ್ತಾರ. ಯಾವಾಗ ನೀ ಸ್ವಂತ ವಿಚಾರ ಮಾಡೋದು? ಯಾವಾಗ ಸ್ವಂತ ಪ್ರಜ್ಞೆ ಬೇಕಿದಕ್ಕೆ? ಏನು ಬರೀ ಇನ್ನೊಬ್ರು ಹೇಳಿದ್ದು ಕೇಳ್ಕೊಂತ ಕುಂತ ನೀ ಯಾವಾಗ ವಿಚಾರ ಮಾಡೋದು? ಮಹಾತ್ಮರ ಶರೀರ ಎಷ್ಟು ದಿನ ಇರ್ತೈತಿ? ಅದು ಅವಲಂಬನೆ ಮಾಡಕ್ ಹೋಗ್ಬಾರ್ದು ಯಾರನ್ನು. ಸ್ವತಃ ಪ್ರಯತ್ನದ ಅವಶ್ಯದ ನೋಡ್ರಿ. ಈ ಸಾಕು ಕಲ್ಸವ್ರು ಇಲ್ಲಿ ತನಕ ಕಲಿಸ್ತಾರ ಹೇಳ್ರಿ. ಕಲಿಸೋ ಕ್ರಮ ಎಲ್ಲಿ ಮಠ ಐತೆ ಅಲ್ಲಿ ಮಠ ಕಲಿಸ್ತಾರ. ನೀನೇ ಪ್ರಯತ್ನ ಮಾಡ್ಬೇಕಾಕತಿಲ್ಲ. ಹಂಗ ಪುಸ್ತಕದಾಗ ಓದಿರ ಬಾಯಲ್ಲಿ ಹೇಳಿರ ಕೇಳಿ ಇಸಾಕ್ ಬರ್ತೈತೆ ನಿನಗೆ? ಕೈ ಬಡಿಬೇಕು, ಕಾಲು ಬಡಿಬೇಕು ಅಂತ ಪುಸ್ತಕದಾಗ ಬರ್ದಿ, ಬಾಯಿಲೆ ಹೇಳಿದಿ. ನೀರಾಗ ಹೋಗದ್ರ ಇಸಾಡಕ ಬರೋ ಮುಣಿ ಇಳಾಕೈತಿ. ಹಂಗದ ಇದು. ಹೇಳೋರ್ಗೆ ಕೇಳೋರ್ಗೆ ಅನುಭವ ತಗೊಳ್ಳೋದು ಭಾಳ ಕಠಿಣ ಅದ. ಇದನ್ನು ಏನು ಈಶಾಡ ಅದಕ್ಕೆ ಬೇಕಾಗೈತೆ ಅವನು ಹೇಳೋದು ಕೇಳೋದು ಯಾಕ್ರಿ? ಬರೀ ಬಾಯಲ್ಲೇ ಹೇಳಿರ ಕೇಳಿರ ಬರೋದಿಲ್ಲ. ಸ್ವತಃ ನಾವು ಅದನ್ನ ಅನುಭವ ತಗೊಂಡು ಉಳ್ಕೋ ಕೆಲಸದ ನೋಡ್ರಿ. ಏನು ಒಬ್ಬ ಪಂಡಿತ ದೋಣಿ ನದಿ ದಾಟಿ ಹೋಗ್ಬೇಕಿತ್ತಂತ. ಅವಾಗ ಏನು ಅವಾಗ ದೋಣಿ ಅವಾಗ ಆಚೆ ಕಡೆ ನಾನು ದಾಟಿಸ್ಪ ಅಂದಂತ. ಹತ್ರಿ ಪಂಡಿತರ ಅಂದ್ರಂತ. ನೀ ಅದನ್ನು ಓದಿನ ಇದನ್ನು ಓದಿನ ಎಲ್ಲ ಕೇಳದಂತ. ವೇದ ಉಪನಿಷತ್ ಇಲ್ರಿ ನಾ ಏನು ಓದಿ? ನಿನ್ನ ಜನ್ಮನ ವ್ಯರ್ಥ ಆತಂದಂತ. ವ್ಯರ್ಥ ಆತಲ್ಲ ನಿನ್ನ ಜನ್ಮ ಅಂತ. ಅವಾಗ ಭಯಂಕರ ಗಾಳಿ ಬಿಟ್ಟು ದೋಣಿ ಹೊಳ್ಳಾಡಕೈತೆ ಅಂತ. ಪಂಡಿತರ ಈಶಾಡಕ್ ಬರ್ತೈತೇನ್ರಿ ನಿಮ್ಗೆ? ಇಲ್ರಿ, ನಿನ್ನ ಜನ್ಮನು ವ್ಯರ್ಥ ಆತ. ಮುಣಗಾಕೈತಿರಿ ದೋಣಿ, ಈಶಾಡಕ್ ನಿನಗೆ ಬರ್ಲಿ? ಇಲ್ರಿ ನನಗೆ ಬರ್ಲಿ. ಅದು ಹಚ್ಚಿ ಬಡ್ಕೊಳಕೈತಿ ಅಂತ. ಹಂಗೆ ಎಷ್ಟು ಓದು ಬರ ತಗೊಂಡಿ. ಭವಸಾಗರವನ್ನು ಈಜಬೇಕು ದಾಟದಂದ್ರೆ ಸಾಮಾನ್ಯ ಕೆಲಸ ಯಾಕೆ? ಅದು ಕಲ್ತ್ರ ಆ ಹಿಡಿದು ಬಂತಂದ್ರೆ ಬೇಕಾದಂಗೆ ನಾವು ದಾಟಬಹುದು, ಈಜು ದಾಟಬಹುದು. ಏನು ಈಜು ಬಲ್ಲವ? ಏನು ಬೇಕಾದಂಗೆ ಬರಲಿ, ಅದು ಬಂದದ್ದೆಲ್ಲ ಬರಲಿ ಅಂತ. ಎಂತೆಂಥ ಸೆಳವು ಬರ್ತಾವೆ, ಎಂತೆಂಥ ತೆರಿ ಬರ್ತಾವೆ. ಯಾಕ್ರಿ? ಅದನ್ನೆಲ್ಲ ದಾಟಬೇಕಲ್ಲ ಮುಣಗದಂಗೆ. ಅದ್ರಾಗ ಭಾಳ ಕಠಿಣ ಐತಿ. ಏನು ಅದ್ರಾಗ ಮುನಿಗ್ ಬಿಟ್ಟೆ ಅಂದ್ರೆ ನೀ ಪಾರಾಗುದು ಯಾವಾಗ? ನೀವು ಅದ ಈ ವಿಚಾರ ನಿನ್ನಲ್ಲಿ ಗಟ್ಟಿತ್ತ ಅಂದ್ರೆ ಇದನ್ನು ದಾಟಾಕ್ಬಿಡ್ತು. ಈಸಬೇಕು, ಇದ್ದು ಜಯಿಸಬೇಕು, ಲೇಷ ಆಶೆ ಇಲ್ಲದಂಗೆ ಅಂದ್ರೆ. ಸ್ವಲ್ಪ ಇದ್ರಾಗ ಆಶೆ ಇಲ್ದಂಗೆ, ಇದ್ದು ಇಲ್ಲದಂಗೆ ನೋಡೋ ದೃಷ್ಟಿ ಒಳಗೆ ಅದಾನಪ್ಪ ಅಲ್ಲಿ. ಅದನ್ನ ಮನಸ್ಸು ಒಳಗೆ ಮಾತ್ರ ಅದಿಲ್ಲ. ಹಂಗೆ ಇದ್ದ ಜಯಿಸ್ಬೇಕು ಇದನ್ನಂತ. ಏನು ಅದನ್ನು ಕಲಿಬೇಕಲ್ಲ. ಅಂತ ಮಹಾತ್ಮರ ಮುಖಾಂತರಕ್ಕೆ ಅದನ್ನ ತಿಳ್ಕೋಬೇಕಾಗ್ತದೆ. ಏನು ಇದ್ದು ತೋರ್ಸ್ಯಾರ ಅವ್ರು ಹೆಂಗೆ ಬದುಕಬೇಕು ಈ ಜೀವನದೊಳಗೆ. ಮರ್ತದ್ದು ನೆನಪು ಮಾಡ್ಕೊಂಡು ಇರೋಕ್ಕಾಗಲ್ಲ ನಮಗೆ. ಪೂರ್ಣ ಮರ್ತಿಲ್ಲ, ಮರ್ತಂಗಾಗೈತಿ. ಪೂರ್ಣ ಮರ್ತಿದ್ರೆ ಅದನ್ನ ನೆನಪ ಮಾಡಕ್ ಬರ್ತಿದ್ದಿಲ್ಲ ನಮಗೆ. ಎಷ್ಟು ನಾವು ಅನುಭವ ತಂದು ಕೊಟ್ಟರು ಅದನ್ನು ನೆನಪಿಗೆ ತಂದ್ಕೊಂಡಿರಕ್ಕಾಗಲ್ಲ. ಮತ್ತು ಹೊರಗೆ ಏನಾರ ಮಾಡೇನಂತ. ಏನಾರ ಮಾಡಿದ್ರೆ ಏನಾರ ಅಕ್ಕಿ. ಏನು
ಏನಾರ ಮಾಡಿರಿ ಏನಾರ ಹಾಕೊಂಡು ಕುಂದಿರ್ತಿ. ಏನೂ ಆಗಬಾರ್ದು ನಮಗಂದ್ರೆ ಏನೂ ಮಾಡಕ್ ಹೋಗ್ಬೇಡ ನೀ. ಏನಾರ ಮಾಡಿದಾಗಲ್ಲ ಏನಾರು ಆಗುದು. ಅಂಥದ್ದು ಮಾಡಿ ಅದಕ್ಕೆ ಅದಾಗಿ ಅಂಥದ್ದಾಗಿ ಏನೂ ಮಾಡಲಿಲ್ಲ ಅಂದ್ರೆ ಏನೂ ಆಗುದೇ ಇಲ್ಲ. ನೀನು ನಾವು ಏನಾರ ಮಾಡಿ ಆರಾಮ್ ಇರ್ಬೇಕಂತ ಹೊಂಟೇವಿ. ಏನಾರ ಮಾಡಿ ಯಾರು ಆರಾಮದಿರಿ ಹೇಳಿ? ಕರ್ಮದ ಫಲ ಅಲ್ಲ ಅದು ಏನಾರ ಮಾಡಿ ಹೊಂದಾಕ. ಜ್ಞಾನದಿಂದ ತಿಳಿದು ನಾವು ಅದನ್ನು ಅನುಭವ ಮಾಡಬೇಕಾಗಿತ್ತು. ತಿಳುವಳಿಕೆಯ ಫಲ ಅದು, ಜ್ಞಾನದ ಫಲ. ಕರ್ಮಜನ್ಯ ಆಗಿದ್ರೆ ಮತ್ತೊಂದು ಕರ್ಮದಿಂದ ಅದನ್ನು ಕಳ್ಕೊಳಕ್ ಬರ್ತೈತಿ ನಮಗೆ. ಏನ್ ಕರ್ಮದಿಂದ ಆದದ್ದಲ್ಲ. ಜ್ಞಾನ ಯಾವುದೇ ಕರ್ಮದ ಫಲ ಅಲ್ಲ. ನೀನ ಕಲ್ಪಿಸ್ಕೊಂಡದ್ದು ನೀನ ಬಿಡಾಕ್ ಒಲ್ಲೆ ಅಂದಿಂದ ಎರಡನೇದವರು ಏನ್ ಮಾಡ್ಬೇಕು ಹೇಳಿ? ನೀ ಹಿಡ್ಕೊಂಡು ಕಲ್ಪನಾ ನೀನ ಕೈ ಬಿಟ್ಟ ನಿನಗ ಆರಾಮ ನೋಡು. ಸ್ವತಃ ನೀನ ವಿಚಾರ ಮಾಡ್ಬೇಕಿದ. ಇದು ಹಿತ ಆಯ್ತು ಏನ ಅಹಿತ ಐತು, ನಿತ್ಯ ಐತು ಅನಿತ್ಯ ಐತು, ಸುಖದಾಯಕ ಐತು ದುಃಖದಾಯಕ, ನೀನ ಸ್ವತಃ ವಿಚಾರ ಮಾಡ್ಬೇಕು ನೋಡ್ರಿ. ಸ್ವಂತ ಪ್ರಜ್ಞೆ ಇಲ್ಲ ನಮ್ಗೆ ಏನ್ ಮಾಡುದು? ಎಷ್ಟು ಹೇಳಿರೋಕೆ ಶಾಸ್ತ್ರ ಏನ್ ಮಾಡ್ಬಾರ್ದು. ತಾನು ವಾಸವಾಗಿರುವ ಮನೆ ತಾನಂದ್ರ ಏನಂತಾರ? ಮೂರ್ಖ ಅಂತಾರ. ಮನಿನ ನೀನು ಹಂಗ ಈ ದೇಹವಾದಾಗ ವಾಸ ಮಾಡಿ ಇದ ನೀನಂದ್ರೆ ಅಂತವ್ರಿಗೆ ಮಹಾತ್ಮ ಮೂರ್ಖ ಅಂತಾರ. ಏನ್ ಜೀವ ಇಲ್ಲೇ ವಾಸ ಮಾಡ್ಯಾನ ದೇಹದಾಗ, ಅಂಥವಾಗ ಮೂರ್ಖ ಅಂತಾರ. ದೇಹನ ನಾನದು ಅಂತ ತಿಳ್ಕೊಂಡಿಲ್ಲ. ನಿದ್ದೆ ಮಾಡ್ಬೇಕಾದ್ರೆ ಹೊರಗಿನ ಯಾವ ಕರ್ಮ ಮಾಡ್ತಿ ಹೇಳ? ಆಡಂಬರ ಪೂಜೆ ಪುನಸ್ಕಾರ, ಗಂಟೆ ಬಾರಿಸೋದು, ಧೂಪ ದೀಪ ಹಾಕೋದು ಮಾಡ್ತೀನಿ. ನಿದ್ದೆ ಮಾಡ್ಬೇಕಾದ್ರೆ ಹೊರಗಿಂದ ಯಾವ ಕರ್ಮ ಅವಶ್ಯಕತೆನೂ ಇಲ್ಲ. ಏನ್ ನಿದ್ದೆ ಕಡೆ ಲಕ್ಷ ಕೊಡೋದು ಒಂದೇ ನಮ್ಮ ಕೆಲಸ. ಏನ್ ನಿದ್ದೆ ಕಡೆ ಲಕ್ಷ ಕೊಟ್ರೆ ನಿದ್ದೆ ಹತ್ತತಿ. ಮತ್ತೆ ಅದರ ಕಡೆ ವಿಷಯದ ಕಡೆ ಲಕ್ಷ ಕೊಟ್ರೆ ನಿದ್ದೆಯಲ್ಲಿ ಹತ್ಬೇಕು. ಜಗತ್ತಂದ್ರೆ ಇದು ಒಂದು ರಂಗಭೂಮಿ ಅಂದ. ಸಣ್ಣಂದಿರ್ತಾ ಹಿಡ್ಕೊಂಡ ಶರೀರ ಬಿಡುಮಟ ಮನುಷ್ಯ 7 ಥರದ ಸೂಗ್ ಹಾಕ್ತಾನ. ಹೌದಿಲ್ಲ? ಅದು ತಾನು ಬೇರೆನೇ ಅದಾನ, ಆದ್ರೆ ಸೋಗು ಬದಲಾವಣೆ ಆಕ್ಕವು. ಅದೇ ನಾನು ಅಂತ ತಿಳ್ಕೊಂಡು ಕುಂತ್ರೇನ್ರಿ? ಶಿಶುತ್ವನೂ ನಾನು, ಬಾಲ್ಯನೂ ನಾನು, ಯೌವನೂ ನಾನು, ಕೌಮಾರ್ಯನೂ ನಾನು. ಹೌದಿಲ್ಲ? ವೃದ್ಧಾಪ್ಯನೂ ನಾನು ಮುದುಕಾದ್ನಿ ಅಂತ. ನೀ ಆಗ್ಯಾನ ಶರೀರದಾಗ ಆಗಿತ್ತ ಬದಲಾವಣೆ. ನಿನ್ನೊಳಗೆ ಏನೂ ಆಗಿಲ್ಲ. ಏನ್ ಇರುವ ಗದೆ ಇದೀನಿ. ಶರೀರ ಲಕ್ಷಿಸಿ ಏನಾರ ಆಗೈತೆ ಅಂತೀವಿ, ನಿನ್ನ ಲಕ್ಷಿಸಿ ನೋಡ್ಕೋ ಏನಾರ ಆಗೈತೆ ಅನ್ನೋದು ಇಲ್ಲ. ಅಲ್ಲಿ ಸುಳ್ಳದು. ಏನಾರ ಆಗೈತೆ ಅನ್ನೋದು ನಿನ್ನ ಕಡೆ ಲಕ್ಷ ಕೊಟ್ಟು ನಿನ್ನನ್ನು ವಿವರಿಸಿ ನೋಡಿಲೆ ಜೀವನೇ, ನಿನಗೇನೂ ಆಗಿಲ್ಲ, ನೀನು ಮುಕ್ತ ಇದೆ ಅನ್ನೋದು ನಿನಗೆ ಅನುಭವ. ಬಂಧನ ನಿನಗಿಲ್ಲ ಅಂತ. ಏನ್ ನಿನ್ನನ್ನು ಮರೆತು ನೀ ಎಲ್ಲದನ್ನು ಹಿಡ್ಕೊಂಡು ನೀ ಬಂಧನದಾಗದೀನಿ ಅಂತ ಪದ್ಯ ಹೇಳಲಿಕ್ಕೆ. ಏನ್ ಬಂಧನ ಯಾರಿಗೆ? ಮುಕ್ತಿ ಯಾರು? ಮುಕ್ತಿ ಯಾರಿಗೆ? ನೀ ಯಾರು? ನಿನಗೆ ಯಾವ ಕಾಲಕ್ಕೂ ಬಂಧನ ಇಲ್ಲ. ಅಂದಿಂದ ಮುಕ್ತಿ ಅನ್ನೋದಿಲ್ಲ. ನ ಬಂಧ ನ ಮೋಕ್ಷ. ನೀ ಆನಂದ ಸ್ವರೂಪನ ಇದೀನಿ, ಯಾವಾಗಲೂ ಇದೀನಿ. ಹೊಸದಾಗಿ ನೀನು ಮುಕ್ತ ಆಗ್ಬೇಕಾಗಿಲ್ಲ. ಮುಕ್ತ ಇದೀಪ, ಮುಕ್ತ ಸ್ವರೂಪನ ಅದಿ, ಸದ್ದ ನೀ ಮುಕ್ತ ಇದಿ ಅನ್ನೋದನ್ನ ಅನುಭವತ್ತು. ನೀ ಮೊದಲು ಏನ ದೇವರು ಮೊದಲು ಅಂದ್ರೆ ತಾನ ಮೊದಲು. ಹೋದಲು ಆದ್ದರಿಂದ ತನ್ನ ಮೊದಲರಿವುದು. ಅದನ್ನು ಲಕ್ಷಿಸಿನ ವೇದ ದೈವ ಗುರು ಎಚ್ಚರಿಕೆ ಕೊಡ್ತಾರೆ. ನಿನ್ನ ನಿಜವಾದ ಇರುವಿನ ಬಗ್ಗೆ ಹೇಳೋರು ಈ ಜಗತ್ತಿನೊಳಗೆ ಸಿಗೋದು ಬಹಳ ದುರ್ಲಭ. ಈ ಮಾತು ಕಿವಿಗೆ ಬೀಳೋದು ಬಹಳ ಕಠಿಣ ಅದ. ನೀನು ಸಣ್ಣೊಂದಿರ್ತ ಮಕ್ಕಳಿಗೆ ಇದ ಸಂಸ್ಕಾರ ಕೊಡ್ಬೇಕು ನೋಡ್ರಿ. ಅಂತ ವಾತಾವರಣದೊಳಗೆ ಬೆಳೆಸ್ಬೇಕು ಮಕ್ಕಳು. ಏನ್ ಅಂದ್ರೆ ಅವ್ರ ಜೀವನ ಭದ್ರ
ಉತ್ತಮ ಸಂಸ್ಕಾರವನ್ನು ಕೊಟ್ಟು ಏನು ಅದು ಜವಾಬ್ದಾರಿ ಅದ. ಪ್ರತಿಯೊಬ್ಬ ತಂದೆ ತಾಯಿಗೆ ಮಕ್ಕಳಿಗೆ ಅಂತ ಉತ್ತಮ ಸಂಸ್ಕಾರ ಕೊಡಬೇಕು, ಅಂತ ವಾತಾವರಣದೊಳಗೆ ಬೆಳೆಸಬೇಕು ಮಕ್ಕಳಿಗೆ. ಏನು 5 ವರ್ಷದವರೆಗೆ ಅವರು ಪಾಲನ ಮಾಡಬೇಕು, 10 ವರ್ಷದವರೆಗೆ ತಾಡನ ಮಾಡಬೇಕು, 16 ವರ್ಷಕ್ಕೆ ಪುತ್ರನನ್ನು ಮಿತ್ರನ ಸಮಾನ ನೋಡಬೇಕು ಅಂತದ್ದು. ಏನು 16ನೇ ವರ್ಷಕ್ಕೆ ಅವನು ಹೊಡ್ಯಕ್ಕೆ ಹೋಗ್ಬಾರ್ದ, ಯಾಕೆ ಅವನು ಬಲಿಕೆ ಆಗಿರ್ತಾನೆ. ಮತ್ತೆ ಬಾಳ್ನಿನ ನೆಗೆಯೋಗ್ಯಾಕೆ ಚಲೋ ಮಕ್ಕಳ ಮ್ಯಾಗ ಏನು ಮಾಡಕ್ಕೆ ಹೋಗ್ಬಾರ್ದು. ಹೌದಿಲ್ಲ? ಈ ಭ್ರಮರೂಪವಾದ ನಾನು ನೀನು ಅನಿಸುವುದರ ಮೂಲಕ ಮಾಡುವಂತಹ ಈ ಉಪಾಸನೆಗಳು, ಪೂಜಾ ಪುನಸ್ಕಾರ, ಕರ್ಮಗಳ ಎಲ್ಲವೂ ನಿನ್ನ ಜೀವಭಾವದೊಳಗೆ ಇಟ್ಕೊಂಡು ಕುಂತೀವನ್ನೆಲ್ಲ ನೀನೇ ಕಲ್ಪಿಸ್ಕೊಂಡಿವನ್ನೆಲ್ಲ. ಎಲ್ಲವೂ ಭ್ರಮದಿಂದ ಉತ್ಪನ್ನ ಆಗಿದೆ. ಜಗತ್ತೈತೆ ಅನ್ನೋದು, ಇದರಲ್ಲಿ ಅನೇಕ ಜೀವರಿದ್ದಾರೆ ಅನ್ನೋದು, ಅದು ಭ್ರಮನ. ಸಮಸ್ತ ಜಗತ್ತೂ ಭ್ರಮೆಯಿಂದಲೇ ತೋರ್ತದೆ. ಎಲ್ಲವೂ ಬ್ರಹ್ಮಾಸ್ವರೂಪ. ಬ್ರಹ್ಮ ನಿರಸನಾದಾಗ ಏನೈತಿ? ಅನ್ಯದ್ದೇನೂ ಇಲ್ಲ. ಭ್ರಾಂತಿಯಿಂದ ಇದು ಖರೆ ಅನ್ನೋರಂಗೆ ನಿನಗೆ ತೋರ್. ಭ್ರಾಂತಿ ನಾಶ ಮಾಡ್ಕೊಂಡಾಗ ನಿನಗೆ ಶಾಂತಿ ನೋಡಿ. ಏನು ಮಾಡ್ಕೊಂಡ್ರೆ ನಿನಗೆ ಲಾಭ, ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ನೆಮ್ಮದಿ ಇಲ್ಲ. ಆವರಣ ಮತ್ತು ವಿಕ್ಷೇಪಕ್ಕೆ ಕಾರಣ ಅಂದ್ರೆ ಅಜ್ಞಾನ. ಹೌದು, ಅಜ್ಞಾನ, ಆವರಣ, ವಿಕ್ಷೇಪ. ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಅತ್ಯಂತ ದುಃಖ ನಿವೃತ್ತಿ, ಪರಮಾಣದ ಪ್ರಾಪ್ತಿ, ಈ ಸಪ್ತಾವರಣಗಳು ಅಂತ ಬರ್ತವೆ. ಏನು ಯಾವುದ್ರ ಬಗ್ಗೆ ಜ್ಞಾನ? ತನ್ನ ಬಗ್ಗೆ ಜ್ಞಾನ. ಏನು ತನ್ನಿಂದ ತಾ ತಿಳಿದೇ ಇರುವುದು. ಪಾರಮಾರ್ಥದೊಳಗೆ ಏನು ಲಾಭ ಸಿಗ್ತದೆ, ಈ ಲಾಭ ಬಾಕಿ ಕಡೆ ಎಲ್ಲಿ ಅಡ್ಡಾಡಿದ್ರು ನಿಮ್ಗೆ ಸಿಗುದಿಲ್ಲ. ತಾನಾರು ಅಂತ ತಿಳ್ಕೊಳ್ಳಿಕ್ಕೆ ಹೊರಗಿನ ಆಡಂಬರ ಎದಕ್ಕೆ ಬೇಕಾಗಿತ್ತು? ಇನ್ನು ನಿಜವನ್ನು ನೀ ತಿಳ್ಕೊಳಕ್ಕೆ ಹೊರಗಿನ ಆಡಂಬರ ಬೇಕಾಗಿಲ್ಲ. ಪಾರಮಾರ್ಥಕ್ಕೆ ನೀವು ಹೊಂದ್ಕೊಂಡೆ ಅಂದ್ರೆ ಪ್ರಪಂಚ ತನ್ನಿಂದ ತಾನೇ ಸರಳ ನಡೀತೈತೆ ನೋಡಿ. ಪಾರಮಾರ್ಥ ಬಿಟ್ಟಿ ಅಂದ್ರೆ ಯಾವುದೂ ಸರಳ ನೋಡುದು, ಎಲ್ಲ ಹದಗೆಟ್ಟು ಹೋಗ್ತದೆ. ಏನು ಅದಕ್ಕೆ ಮೊದಲು ಇದಕ್ಕೆ ಹೊಂದ್ಕೊಂಡು ಎಲ್ಲ ಹೆಂಗೆ ನಡೆದ್ರು ಬರೋಬ್ಬರಿ ಅನಿಸ್ತೈತಿ ನಿನಗೆ. ಪಾರಮಾರ್ಥ ವಿಚಾರದಾಗ ತೊಡಿದದ್ದು ನೀನು ಅದದ್ದೆಲ್ಲ ಒಳಿತೇ ಆಯಿತು ಅನ್ನೋದು. ಒಳ್ಳೇದಕ್ಕೆ ಆಗೈತೆ ಬಿಡಪ್ಪ, ನಮ್ಗೆ ಇದೊಂದು ಚಲೋ ಆಯ್ತು, ಇದ್ರ ಕಡೆ ಎಲ್ಲ ಕೊಡಕ್ಕೆ ಆಯ್ತು. ಏನು ಇದ್ರ ನಿನಗೆ ಸಂಸ್ಕಾರ ಇರಲಿಲ್ಲ ಅಂದ್ರೆ ಹುಚ್ಚಿಡೋದಕ್ಕೆ ನೀನು ಏನು ಮಾಡಿದ್ರು ನೆಮ್ಮದಿ ಇರಲಿಲ್ಲ. ಶಂಕರಾಚಾರ್ಯರ ಅವಸ್ಥಾತ್ರಯ ವಿಚಾರ ಏನದ ನೋಡಿ, ಅಸದೃಶ್ಯವಾದದ್ದು. ತಲೆಯನ್ನು ಮಡ್ಡ ಬಿಡ್ತೈತೆ ಅವನ್ನೆಲ್ಲ ವಿಚಾರ ಮಾಡ್ಲಿಕ್ಕೆ. 3 ಅವಸ್ಥೆಗಳು ಅವೆಲ್ಲ ತೋರೆಡಗ್ತವ. ಬಂದು ಹೋಗುವಂಥ ಅವಸ್ಥೆಗಳು ನಿನಗೆ ನಿಜವಾದ ಸುಖವನ್ನು ಕೊಡ್ಲಾರು. ಏನು ಅವಸ್ಥೆಗಳಿದ್ದಾಗೂ ಅವಸ್ಥೆಗಳಿಲ್ಲದಾಗೂ ನಿನ್ನ ಇರುವೈತಿ, ಅದು ಸುಖರೂಪವಾದದ್ದು. ಆ ಜ್ಞಾನವನ್ನು ಮಾಡ್ಕೊ. ಇನ್ನು ಎಚ್ಚರಿಕೆಯೊಳಗಿನ ಪೂಜಾ, ನಿದ್ರೆ, ಆರಾಮ ಇರಕ್ಕೆ ಉಪಯೋಗ ಬರ್ತಾವನು ಪೂಜಾ ಪುನಸ್ಕಾರಗಳು. ಶ್ರವಣ ಮನನ ನಿಧಿಧ್ಯಾಸನದ ಮುಖಾಂತರ, ನಿಧಿಧ್ಯಾಸನ ಪಕ್ವಾದಾಗ ನಿನಗಿದ್ರ ಅನುಭವ ಮಾಡ್ಕೊಳಕ್ ಬರ್ತೈತಿ ನೋಡಿ. ಅದಕ್ಕೆ ನಿತ್ಯ ಶ್ರವಣ ಮಾಡಿದ್ಮ್ಯಾಗ ಮನನ ಮಾಡ್ಬೇಕು, ಆದ್ಮ್ಯಾಗ ನಿಧಿಧ್ಯಾಸನ ಗಟ್ಟಕ್ಕೆ. ಪಾರಮಾರ್ಥಕ್ಕೆ ನೀವು ಹೊಂದ್ಕೊಂಡೆ ಅಂದ್ರೆ ಒಂದ ಕಲ್ಲಿನಿಂದ 2 ಹಕ್ಕಿ ಹೊಡೆದಂಗೆ ಆಕೈತಿ. ಏನು ಪ್ರಪಂಚ ಪಾರಮಾರ್ಥ ಎರಡೂ ಸಾಧಿಸ್ತಾವ. ಏನು ಪಾರಮಾರ್ಥಕ್ಕೆ ಹೊಂದ್ಕೊಂಡೆ ಅದ ನೀನು. ಪಾರಮಾರ್ಥಗಳು ನಿಮ್ಗೆ ಸಿಗಲಾರ್ದಂಥದ್ದು ಯಾವುದೋ ಹೇಳಿ. ಏನು ಬಾಳೆದಾಗ ಹುಡ್ಕಾಕತ್ತಿ ಅದ ನಿನಗೆ ಬೇಕಾದದ್ದು ಎಲ್ಲಿ ಸಿಗ್ಬೇಕು? ನಿನಗೆ ಕೂಡ ದನಿತಿ ಕೆಲಸ ಇಲ್ಲ. ಏನು
ನಿನಗೆ ರೋಗ ನಿವಾರಣೆ ಮಾಡ್ಕೋಬೇಕಾಗಿತ್ತಂದ್ರೆ ನಿನಗೆ ಭವರೋಗ ಇಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೊಂಡು ಬಿಡ. ಇಲ್ಲ ಇಲ್ಲ ನಿನಗೆ ರೋಗ, ಶರೀರದ ರೋಗ ನನಗ ಅದಾವ ಅಂತ ತಿಳ್ಕೊಂಡಿವಿ. ಶರೀರದಾಗ ರೋಗ ಇಲ್ದಂಗೆ ಮಾಡ್ಕೊಳಕತ್ತೇನ್ರಿ? ರೋಗ ಇಲ್ಲ ಶರೀರ ಯಾವ್ದೈತೆ? ಎಲ್ಲ ಶರೀರದಾಗ ರೋಗ ಇರೋದ. ಬ್ಯಾನಿ ಮುಳು ಅಂತಿರಲ್ಲ, ಒಂದಿಲ್ಲ ಒಂದು ರೋಗ ಇರೋದ. ರೋಗಕ್ಕೆ ತುತ್ತಾಗಿ ಹೋಗೋದು ನಿನ್ನ ಶರೀರ. ಬ್ಯಾನ್ಯಾಗ ಹುಟ್ಟೈತಿ, ಬ್ಯಾನ್ಯಾಗ ಇರುವುದು, ಬ್ಯಾನ್ಯಾಗ ಕಡಿತನಕ ಬ್ಯಾನ್ಯಾಗ ಹೋಗುದು. ಏನ್ ನಮ್ಮ ನಿಜವನ್ನು ನಾವು ಎಷ್ಟು ಜನರು ನಂಬೇಕು ಹೇಳ್ರಿ? ನಿಜವನ್ನು ನೀ ನಂಬಿದಂದ್ರೆ ನಿನಗೆ ಯಾವ ಬಾಧೆನೂ ಇಲ್ದಂಗೆ. ವಸ್ತಾತ್ರಗಳ ಪರಿಶೀಲನೆ ಮಾಡಿದ್ರೆ ತಲೆಯನ್ನು ಮಡ್ಡೆಲ್ಲ ಬಿಡ್ತೈತೆ ನಿನಗೆ. ಬಂದು ಹೋಕ್ಕವು. ಎಚ್ಚರಿಕೆ ಬಂತು, ಕನಸು ಬಂತು, ನಿದ್ರೆ ಬಂತು ಹೋತು. ಆದ್ರೆ ನೀನು ಅವ್ರ ಕೂಡ ಬರಲಿಲ್ಲ, ಅವ್ರ ಕೂಡ ಹೋಗಲಿಲ್ಲ. ಎಲ್ಲ ಮೂರು ವಸ್ತುಗಳನ್ನು ಅರಿಯುತ್ತಾ ಅವುಗಳಿಗೆ ಸಾಕ್ಷಿಯಾಗಿ ಅವುಗಳಿಂದ ಬಾಧೆ ಹೊಂದದೆ ಇರ್ತಕ್ಕಂಥ ನೀನು, ಅರಿವು ನೀನು, ಆನಂದ ಸ್ವರೂಪ ನೀನು ಅನ್ನೋದನ್ನು ಖಾತ್ರಿ ಮಾಡ್ಕೊ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ. ಅದ ನಾನು, ಅದ್ರ ಹೊರತು ಮತ್ತೊಂದು ಯಾವುದೂ ನಾನಲ್ಲ ಅಂತ. ಅಲ್ಲದನ್ನು ಆರೋಪ ಮಾಡ್ಕೊಂಡು ಕುಂತೀನಿ. ಈ ಆರೋಪಿತ ಭಾವ ತೆಗೆದು ಹಾಕಿದಾಗ ನೀನು ಇರುವಿನ ಅನುಭವ ಮಾಡ್ಕೊಳಕ್ ಸಾಧ್ಯ. ನನ್ನ ಕಡೆ ಎಲ್ಲ ಕೊಟ್ಟಾಗ ಇದು ಅನುಭವ ಬರ್ತೈತಿ. ತುರ್ಗಿ ಕಡೆ ಎಲ್ಲ ಕೊಟ್ಟಾಗ ಏನೇ ಅನುಭವ? ನಾನು ಅಂದ್ರೆ ಸಚ್ಚಿದಾನಂದ ಸ್ವರೂಪ. ಅದನ್ನ ಲಕ್ಷಿಸೇನ ನಾನು ಅಂತಾರ ಬರ್ತವ. ಅನ್ಯದನ್ನ ನಾನು ನಾನು ಅಂತ ಅದಕ್ಕೂ ಕರೀಲಿಲ್ಲ. ಏನ್ ಎಲ್ಲ ಜಗತ್ತಿನ ಶಾನ್ಯತನ ಪಡೋದಿಪ್ಪ. ನೆಮ್ಮದಿಯಿಂದ ಇರಕ್ಕಾಗಲಿಲ್ಲ. ಏನ್ ಮಾಡೋದು ನೀನು ಶಾನ್ಯತನ ತಗೊಂಡು? ನೆಮ್ಮದಿಯಿಂದ ಇದ್ದವ ಏನು ಕಲಿಯಕ್ಕೆ ಹೋಗಲಿಲ್ಲ. ಆರಾಮ್ ಇದ್ದವ. ಅದಕ್ಕೆ ತನ್ನೊಳಗ ಅದನ್ನು ಅನುಭವ ಮಾಡ್ಕೊಂತ ಉಳ್ಕೊಂಡು ನೀ ಅದನ್ನು ಕಲ್ತೀನಿ, ಇದನ್ನು ಕಲ್ತೀನಿ, ಇದ್ದು ಸಮಾಧಾನ ಕೆಡಿಸ್ಬೇಕು ಅಂತೇನೆ. ಪುನಃ ಟೆನ್ಷನ್. ಕಲಿಕ್ಕಿಂತ ಮೊದಲು ಆರಾಮನ ಇದ್ನಿ. ಕಲ್ತ ಮ್ಯಾಗ ಕಲ್ತೇನೂ ಒಳ ಕಡಿಯಾಕತ್ತು ನಿನ್ಗೆ. ಸುಮ್ಮಕೊಂಡ್ರು ಹೋಗಲಿಲ್ಲ. ಎಲ್ಲ ಅಭಿಮಾನ ಭಾಳ ವಿದ್ಯಾ ಮದ ಬಂದ್ಬಿಡ್ತೈತಿ ನಿನಗೆ. ಮದ್ವಿ ಮಾಡ್ಕೊಂಡು ಮುದುಕಿಯರಾಗಿ ಕುಂತಿದ್ದಲ್ಲಿ ಈಗ ಒತ್ತಟೆ ಕುತ್ಕೊಂಡ್ ನಾವು ಇಲ್ಲಿ ತನಕ ಸುಖಿಗಳು ಆಗ್ಯವು ಇಲ್ಲೋ ಅನ್ನೋದನ್ನ ಚರ್ಚೆ ಮಾಡಿ ಯಾಕೆ ವೇಳೆ ಕಡಿತೀರಿ ಅಂತ. ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಪರಪ್ರಕಾಶವುಳ್ಳವುಗಳು. ತಾನು ಮಾತ್ರ ಸ್ವಯಂ ಪ್ರಕಾಶದ ಸೃಷ್ಟಿನ ಕೂಡೇ ನಿದ್ರೆಯೊಳಗೆ ಅಡಗಿಸ್ತೀಯಲ್ಲೋ. ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಇತ್ತು ಅಂತಂದ್ರೆ ಸಮಾಧಾನ ಶಾಂತಿ ಇರುವುದು. ನಾನ ಮಾಡವ ನಾನ ಉಣ್ಣವ, ಮಾಡಿದ್ಯಾವುದು ಉಣ್ಣವ ಯಾರು, ನೀ ಯಾರು ನೋಡ್ಕೊ. ಏನ್ ನೀ ಮಾಡಿದ ಸೃಷ್ಟಿ ನೀನ ಅಡಗಸಕ್ ಬರ್ತೈತಿವ, ಇನ್ನೊಬ್ಬರಿಗೆ ಅಡಗಸಕ್ ಬರ್ತೈತಿವ? ನೀನ ಮಾಡಿದ್ದು ನೀನ ಅಡಗಿಸಿದಾಗ ನಿನಗೆ ಆರಾಮ ನೋಡು. ನಿದ್ದೆ ಮಾಡ್ಬೇಕಾದ್ರೆ ಯಾರ ಅಂತೇಳಿ ಕೇಳಕ್ ಹೋಗ್ಯ ನೀನು? ಬೇಡ್ಕೊಳಕ್ ಹೋಗ್ಯನು? ಈ ವಿಚಾರ ಎಂದ್ ಹೊಳಿಬೇಕ್ರಿ ನಿನಗೆ? ನಿನ್ನೊಳಗೆ ಇದ್ದದ್ದನ್ನು ಹೊಂದಾಕಿ ಎಲ್ಲಿಯಾರು ಹೋಗ್ಬೇಕಾಗಿತ್ತನ? ಏನಾರು ಮಾಡ್ಬೇಕಾಗಿತ್ತನ? ವಿಚಾರ ಹೊಳಿ ಮಟ ಹಿಂಗ ಹೋಗುದ. ಕಾಲಭಾವ ಎಚ್ಚರಿಕೆ ಒಳಗಷ್ಟೇ ಅದು.
ಹೌದಿಲ್ಲ? ಎಚ್ಚರಿಕೆ ವ್ಯವಸ್ಥೆನ ಅದ್ರಾಗ ಅಡಿಗೆ ಹೋಗ್ಬಿಡ್ತದೆ. ನಿಂದ ಕಾಲು ಭಾವ ಎಲ್ಲಿ ಬಿದ್ದೈತಿ ಅದು? ಕಾಲದಿಂದ ಪರಿಚ್ಛಿನ್ನ ಇಲ್ಲದು. ಆದ ಕಾರಣ ಕಾಲಾತೀತದ. ತಾನು ಇಲ್ಲ ಅನ್ಯದಕ್ಕೆ ಇದ್ದಕ್ಕೆಲ್ಲ ನಾನು ಸಾಕ್ಷಿಯಾಗಿದ್ದೀನಿ. ಅನ್ಯದ್ದು ಯಾವುದೂ ಇರಲಿಲ್ಲ ಅಂದ್ರೆ ಸಾಕ್ಷಿ ಯಾರಿಗಿರ್ತೇವೆ? ಜಗತ್ತು ತನ್ನಲ್ಲಿ ಅತ್ಯಂತ ಅಭಾವದ ಅನ್ನೋದು ಹೊಳಿಬೇಕಾತಂದ್ರೆ ಭಾಳ ಕಠಿಣ ಅದ ರೀ. ಮನುಷ್ಯನ ಕ್ರಿಯೆ ಮನುಷ್ಯಗಿರ್ತೈತಿ ಹೊರತು ಆ ಇರುವಿಕೆಗೆ ಯಾವ ಕ್ರಿಯೆಯೂ ಇಲ್ಲ. ಕನಸು ಕಾಣುವಾಗ ಇಲ್ಲ ಅನ್ನೋದು ಖಾತ್ರಿ ಆಗಿಬಿಡ್ತಂದ್ರೆ ಸುಖ ದುಃಖಾದಿಗಳಿಗೆ ಎರಡೂ ಇಲ್ಲ. ಏನು ನೀನು ಉಂಡದ್ದು ಇವತ್ತು ಉಳ್ದೈತೇನು? ಇವತ್ತು ಉಂಡದ್ದು ನಾಳೆ ಉಳಿದೈತೇನು? ಇದು ಉಂಡಾಡಿಗರ ಕೆಲಸ ಅಲ್ಲ. ಸಮಾಧಿ ಎತ್ತಿ ಉತ್ಥಾನ ಆದವಾಗ ಜಾಗ್ರಾವಸ್ಥೆಯ ಚಿಂತೆ ಕಳೆದಿರ್ತೈತೆ ಅವನು. ಏನ್ ಅವಾಗ ಅವ ವಿದ್ಯಾ ಕಲ್ತಂತ. ಏನ್ ಆರಾಮ ಹೆಚ್ಚು ಕೊಡುವ ಅವಸ್ಥೆ ಯಾವುದೇ? ನಿದ್ದೆ. ಹೌದಿಲ್ಲ? ಸಂಕಟ ಹೆಚ್ಚು ಕೊಡುವ ಅವಸ್ಥೆ ಯಾವುದು ಅಂದ್ರೆ ಎಚ್ಚರಿಕೆ. ಈ ಮೂರು ಅವಸ್ಥೆಗಳ ಪೈಕಿ ಹೆಚ್ಚು ಸಂಕಟ ಕೊಡುವ ಅವಸ್ಥೆ ಯಾವುದು ಅಂದ್ರೆ ಎಚ್ಚರಿಕೆ ಅವಸ್ಥೆ. ನಿದ್ರೆಯೊಳಗೆ ಸುಖ ದುಃಖದ ಮಿಶ್ರ ಇರ್ತದಲ್ಲಿ. ಏನ್ ನಿದ್ದೆ ಎತ್ತಿದಾಗ ಇಲ್ಲಿ ಇರ್ತೈತಿ, ಎಚ್ಚರಿಕೆಯಾಗ ಇರ್ತೈತಿ, ಕನಸಿನಾಗ ಇರ್ತೈತಿ. ನಿದ್ದೆ ಎತ್ತಿದಾಗ ಏನೂ ಇಲ್ಲ, ಅಜ್ಞಾನ ಐತಿ ಅಲ್ಲಿ. ನಾವು ಒಳಗೆ ಗಂಡಿನಾಗ ಎಚ್ಚರಿಕೆ ಅವಸ್ಥಾದಿಂದ ಸುಖ ಸಿಗ್ತೈತಿ ಅಂತ ಹಿಡ್ಕೊಂಡು ಕುಂತೀವಿ. ಅದನ್ನ ಗಂಡಿನಾಗ ಇಟ್ಕೊಂಡು ಕುಂತಲ್ಲಿ ನಮ್ಗೆ ನೆಮ್ಮದಿ ಇಲ್ಲ. ಎಚ್ಚರಿಕೆ ಅವಸ್ಥೆ ತನ್ನ ಹೆಂಡತಿಯಲ್ಲಿ ಏನೈತಿ ಅದನ್ನು ಕೊಡ್ತೈತೆ, ನಾವು ತಿಳ್ಕೊಂಡದ್ದು ಅದು ಕೊಡೋದಿಲ್ಲ. ಎಚ್ಚರಿಕೆ ಅವಸ್ಥಾ ಇದು ಇಂದ್ರಿಯಗಳಿಗೆ ಗೋಚರದ. ನಿದ್ರೆ ಅವಸ್ಥಾ ಅನುಭವ ಗೋಚರದ. ನೀವು ಯಾವ ಪ್ರಮಾಣದ ಆಧಾರದ ಮೇಲೆ ಈ ಎಚ್ಚರಿಕೆ ಅವಸ್ಥೆ ಕರೆ ಅಂತೀರಿ? ಈ ಇಂದ್ರಿಯಗಳ ಸುಳ್ಳದಾವದಿಂದ ಅವಳು ಹೇಳಿದ್ದ, ಅವ್ನು ನಂಬಿದ್ದ, ಅವ್ನು ನೋಡಿದ್ದವ ಹೆಂಗೆ ಕರೆ ಅದೇ ಹೆಂಗೆ ಕರೆ ಆಕತಿ? ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ಮಿಥ್ಯದ. ಏನ್ ಸತ್ಯ ಯಾವ ಇಂದ್ರಿಯಗಳಿಗೆ ಅದು ಗೋಚರ? ವಾಂಗ್ ಮನಸ್ಸಿಗೆ ಗೋಚರವಾದದ್ದು. ಸತ್ಯದ ದರ್ಶನವು ನಾವು ಪಡಿಬೇಕಾತಂದ್ರೆ ಮನೋವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಅಳದಾಗ ನಮ್ಗೆ ಅನುಭವ ಹೋಗ್ತದೆ. ಏನ್ ಯಾವ ಪ್ರಮಾಣದ ಆಧಾರದ ಮೇಲೆ ಎಚ್ಚರಿಕೆ ಅವಸ್ಥೆ ಕರೆ ಅಂತೀರಿ ನೀವು? ಎಚ್ಚರಿಕೆ ಅವಸ್ಥೆ ಯಾವ ಧರ್ಮದ್ದಿನದು? ಅಂದಿನ ಎಚ್ಚರಿಕೆ ಅವಸ್ಥೆಗೆ ಯಾಕೆ ಇಷ್ಟು ಬೆಲೆ ಕೊಟ್ಟಿರಿ ಹೇಳಿ? ಬುದ್ಧಿಯ ಅವಿವೇಕತನದಿಂದ ಮನುಷ್ಯ ಈ ವ್ಯಾವಹಾರಿಕ ಎಚ್ಚರಿಕೆಗೆ ಮಹತ್ವವನ್ನು ಕೊಟ್ಟುಕೊಂಡು ಕುಂತ. ಯಾವಾಗಲೂ ನಿರ್ವಿಷಯವಾದ ಆನಂದ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲುವುದನ್ನು ಅಭ್ಯಾಸ ಮಾಡ್ಬೇಕು ನಾವು. ಯಾವಾಗಲೂ ಆ ವಿಷಯ ಚಿಂತನೆಯನ್ನು ಕೈಬಿಟ್ಟು ನಿರ್ವಿಷಯ ಚಿಂತನೆಗಳು ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸುವ ಪ್ರಯತ್ನ ಮಾಡಬೇಕು. ಮನಸ್ಸು ತನಗೆ ಏನು ಬೇಕಾಗೈತೆ ಆ ಕಡೆಗೆ ಹೋದ್ರೆ ಆ ಮನಸ್ಸು ಆಗಿಬಿಡ್ತದೆ. ನಿದ್ದೆ ಹೆಚ್ಚಾಗಿ ಒಳಗಿರ್ತೀವೋ ಹೊರಗಿರ್ತೀವೋ ಅಂದ್ರೆ ಒಳ ಹೊರಗೆ ಯಾವುದೂ ಇಲ್ಲ ಅಂತ. ಒಳ ಹೊರಗೆನ್ನದೆ ಹೊಳೆವ ಪರಂ ಜ್ಯೋತಿ ನೀನಾಗು ತಿಂತು ಅಂತ. ಎಲ್ಲಾ ಕಡೆ ಇದೆ ನೀನು. ನೀ ಇಲ್ಲದ ದೇಶ ಕಾಲಗಳಲ್ಲಿ ಒಳಗೋದಿ ಹೊರಗೋದಿ. ನೀ ಎಲ್ಲಿಲ್ಲ ಹೇಳು? ಇರುವುದೆಲ್ಲ ನಿನ್ನ ಸ್ವರೂಪನ, ಅನ್ಯವಾಗಿ ಏನೂ ಇಲ್ಲ ಅಂತ. ತೋರಿಕೆ ಅದು. ಅನ್ಯವಾಗಿ ಇನ್ನೊಂದು ಐದು ಅಂದ್ರೆ ಅದು ತೋರಿಕೆ, ಖುಷಿ ತೋರಿಕೆ. ನಿಜವಾಗಿ ಇಲ್ಲ ಅಸ್ತಿತ್ವ ಇಲ್ಲ ಅದಕ್ಕೆ. ಏನ್ ನೀನ ಕಲ್ಪಿಸ್ಕೊಂಡದ್ದು ಅದು, ನಿನ್ನ ಕಲ್ಪನಿಸ್ಕೊಂಡದ್ದು. ನಿನಗೇನು ಕೊಡ್ತೈತಿ ಅದು? ಕಲ್ಪನಾದಾಗ ತೋರಿದ್ದು. ಎಚ್ಚರಿಕೆ ಅವಸ್ಥೆ ಯಾವ ಧರ್ಮದ್ರಿ?
ಯಾಕೆ ಇದಕ್ಕೆಷ್ಟು ಮಹತ್ವ ಕೊಟ್ಕೊಂಡು ಕುಂತೀರಿ? ಬುದ್ಧಿಯ ಅವಿವೇಕತನದಿಂದ ಮಾನವ ಈ ವ್ಯವಹಾರಿಕ ಎಚ್ಚರಿಕೆಗೆ ಬಹಳ ಮಹತ್ವ ಕೊಟ್ಕೊಂಡು ಕುಂತ. ಯಾವಾಗಲೂ ನಿರ್ವಿಷಯವಾದ ಆನಂದ ಸ್ವರೂಪದಲ್ಲಿ ಮನಸ್ಸು ನೆಲೆಯಾಗಿ ನಿಲ್ಲೋದಕ್ಕೆ ಅಭ್ಯಾಸ ಅಂತಾರೆ. ಅದನ್ನ ಅಭ್ಯಾಸ ನಾವು ಮಾಡಬೇಕು. ಅವನ ಅಭ್ಯಾಸಿ. ಅನ್ಯ ಆಕಾರವನ್ನೆಲ್ಲ ಕೈಬಿಟ್ಟು ಆನಂದದ ಆಕಾರ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ನಿನ್ನ ಮನಸ್ಸು. ನಿದ್ದೆ ಹೆಚ್ಚಾಗ ಒಳ ಹೊರಗೆ ಅನ್ನೋದು ಎಲ್ಲಿರ್ತೈತಿ? ಒಳಗ ಹೊರಗ ಯಾವುದೂ ಇಲ್ಲ. ಒಳ ಒಳ ಹೊರಗೆನ್ನದೆ ಹೊಳೆವ ಪರಂ ಜ್ಯೋತಿ ನೀನಾಗು ತಿಂತು ಅಂತ. ಈ ಶರೀರದಾಗ ಅಪ್ಪ ಅವ್ವ ಆದರು, ನಿನಗೆ ಯಾರು ಆದಾರನ ಅಪ್ಪ ಅವ್ವ? ಹ್ಮ್ ಅಪ್ಪ ಅವ್ವ ಅಂತಿ. ಯಾರು ನಿಮ್ಮಪ್ಪ, ಯಾರು ನಿಮ್ಮವ್ವ? ನೀ ಎಲ್ಲಿಂದ ಬಂದಿ? ನಿನ್ನ ಯಾರು ಹಡದಾರು? ಶರೀರ ಹಡದಾರು, ನಿನ್ನ ಯಾರು ಹಡದಾರು? ಅರಿವಿನ ಅಪ್ಪ ಯಾರು ಹಂಗ? ಶರೀರದ ಅಪ್ಪ ಅವನ್ ಹೇಳ್ತೀವಿ. ಶರೀರದ ಅಪ್ಪ ಅವ್ವ ಶರೀರಕ್ಕೆ ಸಂಬಂಧಪಟ್ಟರು. ನಿಮ್ಮಪ್ಪ ಅವ್ವ ಯಾರು ಹೇಳ? ತಂದೆ ತಾಯಿಗಳಿಲ್ಲ, ಬಂಧು ಸಖರಾರಿಲ್ಲ, ಸಚ್ಚಿದಾನಂದ ಆತ್ಮ ನಿತ್ಯ ಪರಿಪೂರ್ಣ. ಯಾವ ತಂದೆನೂ ಇಲ್ಲ, ಯಾವ ತಾಯಿನೂ ಇಲ್ಲ. ನಾನು ಶರೀರ ಸಂಬಂಧಿಗಳು. ಏನು ಬುದ್ಧಿಯನ್ನು ವಿಚಾರದಿಂದ ಎಳೆದೊಯ್ದು ಆನಂದಮಯವಾದ ಇರುವಿನಲ್ಲಿ ನೆಲೆಯಾಗಿ ನಿಲ್ಲಿಸೋದಕ್ಕೆ ಆತ್ಮಾನುಸಂಧಾನ ಅಂತಾರೆ. ಇದಕ್ಕೆ ಭಕ್ತಿ ಅಂತಾರೆ. ಕ್ಷಣ ಕ್ಷಣಕ್ಕೆ ಆತ್ಮನನ್ನ ಚಿಂತನೆ ಮಾಡಕ್ಕೆ ಕಲಿಬೇಕು ನೋಡ್ರಿ. ಆತ್ಮಾನುಸಂಧಾನ ಮಾಡೋರು ಬಾಳೆ ಚಿಂತೆ ಬಿಡಬೇಕಾಗತ್ತೆ. ಅವರು ಬಾಳೆನೂ ಇರಲಿ, ನನಗಿದು ಇರಲಿ ಅಂತ ಸಾಧ್ಯನೇ ಇಲ್ಲ. ಬಾಳೆದ್ ಬೇಕಂತಂದ್ರೆ ಬಾಳೆ ಚಿಂತೆ ಮಾಡು. ಆರಾಮ್ ಬೇಕಾಗಿತ್ತ ಬಾಳೆ ಚಿಂತೆ ಕೈ ಬಿಡ. ನಾವೆಲ್ಲ ಅದ ಚಲೋ ಆಗಲಿ, ಬಾಳೆ ಚಿಂತೆ ನಮಗೆ ಸುಖ ಕೊಡ್ಲಿ. ಬರೀ ಬಾಳೆ ದೇಶ ನಾನು ಮತ್ತೊಂದು ಏನು ಇಲ್ಲ. ಏನಾರು ಮಾಡೇ ಬಿಟ್ಟಿರ್ತಾರೆ ಒಂದಿಲ್ಲ ಒಂದು. ಅದನ್ನು ಮಾಡಿದ್ದು ನೋಡ್ಕೊಂತ ಕುಂಟ್ರೋದು. ಮನಸ್ಸು ಮಂಗ್ಯನಂತ ಮನಸ್ಸು ಹನ್ನೆರಡು ಕಡೆ ಹರಿದಾಡ್ತೈತೆ. ಹರಿದಾಡೋ ಮನಸ್ಸನ್ನು ಮಂಗ್ಯನಂತ ಮನಸ್ಸಿಗೆ ಏನು ಬೇಡಿ ಹಾಕ್ಬೇಕು. ಎಲ್ಲಿ ಹೋಗ್ಲಂಗ ಅದಕ್ಕೆ ಮನಸ್ಸಿಗೆ ನಿರ್ಬಂಧ ಹೇರಿಬಿಡ್ಬೇಕು. ಅದಕ್ಕೆ ಎತ್ತು ಏನು ಹೊಕ್ಕಿ ಮನಸ್ಸು ಹೋಗಂಗಿಲ್ಲ. ನೀವು ನೋಡಿ ಅದನ್ನು ಉನ್ನತ ಸ್ಥಿತಿಯನ್ನು ಹೊಂದಲಿಕ್ಕೆ ನೀ ಏನು ಮಾಡಬೇಕಾಗಿಲ್ಲ. ಏನು ನಿಜವನ್ನು ತಿಳಿಯುವ ಮಟ್ಟ ಕರ್ಮಗಳ ತಾಕ್ಲಾಟ ಇರುವುದು ನಿಮ್ಗೆ. ನಿಜವನ್ನು ತಿಳಿದ ಮ್ಯಾಗ ಯಾವ ಕರ್ಮದ ಬಾಧೆನೂ ಆಗುತ್ತೆ. ಏನು ದೇಶ ಭಾವ, ಕಾಲ ಭಾವ ಎಚ್ಚರಿಕೆ ಒಳಗಿಂದ ಅದ. ಎಚ್ಚರಿಕೆ ಅವಸ್ಥೆನ ಅದ್ರಾಗ ಅಡಿಗೆ ಹೋಗ್ಬಿಡ್ತದ. ನಿಂದ ಕಾಲ ಭಾವ, ದೇಶ ಭಾವ ಎಲ್ಲಿರ್ತದೆ? ಕಾಲದಿಂದ ಪರಿಚ್ಛನ್ನ ಇಲ್ಲದು. ಅದಕ್ಕೆ ತಾನು ಆದ ಕಾರಣ ಕಾಲಾತೀತದ. ಅನ್ಯದ್ದಿದ್ದಲ್ಲಿ ಸಾಕ್ಷಿ ಇರ್ತಾನೆ. ಅನ್ಯದ್ದನ ಇಲ್ಲ ಅಂದ್ಮ್ಯಾಗ ಸಾಕ್ಷಿ ಯಾರಿಗೆ? ಯಾರಿಗೆ ಜಗತ್ತು ತನ್ನಲ್ಲಿ ಅತ್ಯಂತ ಅಭಾವದ ಅನ್ನೋದು ಹೊಳಿಬೇಕಾತಂದ್ರೆ ಭಾಳ ಬಿಗಿಯದಲ್ಲಿ. ಮನುಷ್ಯನ ಕ್ರಿಯೆ ಮನಸ್ಸಿಗೆ ಇರ್ತೈತಿ ಹೊರತು ಆ ಇರುವಿಕೆಗೆ ಯಾವ ಕ್ರಿಯೆಯೂ ಇಲ್ಲ. ಮನಸ್ಸು ತನ್ನ ಕನಸು ಕಾಣುವಾಗ ಇಲ್ಲದು ಅಂದ್ರೆ ನಾವು ಇಲ್ಲ ಅಂತ ಖಾತ್ರಿ ಮಾಡ್ಕೊಂಡಿರ್ತಾವೆ ನಾವು. ಏನು ಅದಕ್ಕೆ ಅವಾಗ ಬಾಧೆ ಆಗೋದಿಲ್ಲ.
ಎಲ್ಲ ಭಯಭೀತಿಯಿಂದ ಬಿಡುಗಡೆ ಹೊಂದಬೇಕನ್ನೋಂಗಿದ್ರೆ ನಿವುಳ ಆತ್ಮವಿಚಾರಕನ ಬರ್ಬೇಕು ನೋಡ್ರಿ. ಬಾಕಿ ಎಲ್ಲ ಬಳ್ಳ ನೀ ಭಜನಿ ಹಚ್ಚು, ಕೀರ್ತನ ಹಚ್ಚು, ಅಭಿಷೇಕ ಮಾಡು, ಏನು ಬೇಕಾದ ಗಜಮ್ ನಿತ್ರು ಕೆಲಸ ಆಗೋದು. ಅಜ್ಞಾನದಿಂದ ಆವರಣ, ಆವರಣದಿಂದ ವಿಕ್ಷೇಪ. ವಿಕ್ಷೇಪ ಅಂದ್ರೆ ಏನು? ದುಃಖ. ದುಃಖ ಬಳಲಿಕ್ಕೆ ತಪ್ಪುದಿಲ್ಲ ನಿಮ್ಗೆ. ಶರೀರ ನಾನಂತ ತಿಳ್ಕೊಂಡಿದ್ದ ಒಂದು ದೊಡ್ಡ ಅಪರಾಧ ಅದ. ಈ ಅಪರಾಧದಿಂದ ನಾವು ಮುಕ್ತ ಆಗ್ಬೇಕಾಗಿದೆ. ಇದು ನಾನಲ್ಲ ಅಂತ ಗಟ್ಟಿ ತಿಳ್ಕೊಂಡು ಇದರ ಸಂಬಂಧ ತಪ್ಪಿಸ್ಕೊಂಡು ಇರ್ಬೇಕಾಗಿದೆ. ಸದ್ಯುಕ್ತಿ ಸಹಸ್ರಾರುಗಳಿಂದ ಎಡಬಿಡದೆ ಆತ್ಮಚಿಂತನ ಅದನ್ನು ಮಾಡ್ಕೊಂತ ಇದ್ದಾಗ ನಮ್ಗೆ ಇದು ಅನುಭವ ಬರ್ತದೆ ನೋಡ್ರಿ. ಕೇಳಿದ್ದನ್ನು ಮನನ ಮಾಡಲಿಲ್ಲ ಅಂದ್ರೆ ಇದು ಅನುಭವ ಬರ್ಬೇಕು. ಹೆಂಗೆ ಆನಂದದ ಅನುಭವ ಇದ್ದಾಗ ಯಾವ ಅನ್ಯ ಭಾವ ಬರ್ಕೊಡ್ತಿಲ್ಲ. ಅಲ್ಲಿ ಯಾವುದೇ ವಿಷಯದ ಮುಖಾಂತರ ಆನಂದ ಅನುಭವಕ್ಕೆ ಬಂದಾಗ ನೀವು ಯಾವ ವಿಷಯ ಅಂತೀರಿ ಆ ವಿಷಯ ಇರುವುದಿಲ್ಲ. ಭಾಳ ಹೇಳುವುದು ಕೇಳುವುದು ಏನು ಬೇಕಾಗಿಲ್ಲ ನೋಡ್ರಿ. ಹೊರಗಿಂದ ಎಲ್ಲ ಕೈ ಬಿಟ್ಟು ಅನ್ಯ ಕಲ್ಪನೆಗಳ ಬಾರ್ದಂಗೆ ಆರಾಮಿನ ಕಡೆ ಲಕ್ಷ ಕೊಟ್ಟು ಎದ್ದು ಬಿಡೋದು ನೋಡ್ರಿ. ಅಂತ ಶಬ್ದ ಬಡಬಡಿಸೋದು ಕೊಡೋದು ಉಪಯೋಗಿಲ್ಲ. ಬಹಳಷ್ಟು ಮಾತಾಡೋದ್ರಾಗೈತೇನೆ ಜ್ಞಾನಕ್ಕೈತೇನೆ ಮಾಡಬೇಕಾಗಿಲ್ಲ. ಬಹಳಷ್ಟು ಮಾತಾಡೋದು ಬಿಡೋದು. ಬಹು ಶಬ್ದವನ್ನು ವಿಮುಂಚತ ಸುಳ್ಳು ವಾಣಿಗೆ ದನಿ ಆಕೈತಿ. ಮೂರು ಅವಸ್ಥೆಯೊಳಗೂ ಅದೇನೆ. ಮೂರು ಅವಸ್ಥೆಗಳನ್ನು ಮೀರಿದೆ. ಏನು ಸಮಾಧಿ ಹೊಂದಕ್ಕಿಂತ ಮೊದಲು ನಾ ಎರಡೂ ಸಾಧಿಸ್ತೇನೆಂದ್ರೆ ಸಾಧ್ಯನೇ ಇಲ್ಲ. ಶ್ರೀರಾಮಚಂದ್ರ ವಶಿಷ್ಠರಂತೆಯಲ್ಲಿ ಅಭ್ಯಾಸ ಮಾಡಿ ಸಮಾಧಿ ಸ್ಥಿತಿ ಪಡೆದು ಉತ್ಥಾನಾಗಿ ರಾಜ್ಯ ಕಾರ್ಭಾರ ಮಾಡಿದ. ಮದುವೆ ಮುಂಜುವಿ ಮಾಡ್ಕೊಂಡು ಮುದುಕಿಯರಾಗಿ ಕುಂತಿರಲ್ಲಿಗೆ ಮತ್ತೆ ಕುಂತ್ಕೊಂಡು ನಾವು ವಿಚಾರ ಮಾಡ್ಬೇಕಿದನ್ನು. ಇಲ್ಲಿ ತನಕ ನಾವು ಸುಖಿಗಳಾಗ್ಯವೋ ಇಲ್ಲೋ ಅಂತ. ಯಾರು ಇದ್ರ ಬಗ್ಗೆ ವಿಚಾರ ಮಾಡಿರಿ? ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಸ್ವಯಂ ಪ್ರಕಾಶ ಇಲ್ಲ, ಪರಪ್ರಕಾಶ ಉಳ್ಳುವುದು. ತಾನು ಮಾತ್ರ ಸ್ವಯಂ ಪ್ರಕಾಶದನು. ಇನ್ನೊಂದನ್ನು ಅವಲಂಬಿಸಿಕೊಂಡ ಇನ್ನೊಂದನ್ನ ಯಾವುದೋ ವಸ್ತುವನ್ನು ವ್ಯಕ್ತಿಯನ್ನು ಅವಲಂಬಿಸಿಕೊಂಡಿಲ್ಲ. ತಾನು ನನ್ನನ್ನು ಅವಲಂಬಿಸಿಕೊಂಡ ಎಲ್ಲ ಇದು ಹೊರತು ನಾನು ಅದನ್ನು ಅವಲಂಬಿಸಿಕೊಂಡಿಲ್ಲ ಅಂತ. ಮದ್ವಿ ಮುಂಜಿ ಮಾಡ್ಕೊಂಡು ಮಕ್ಕಳು ಮರಿ ಹಡೋದು, ದುಡ್ಡು ದುಗ್ಗಾನಿ ಗಳಿಸಿ ಮುದುಕಿಯರಾಗಿ ಕುಂತಿರಲ್ಲಿಗೆ ಒತ್ತಟೆ ಕೂತ್ಕೊಂಡ್ರೆ ಇಲ್ಲಿವರೆಗೂ ನಾವು ಅದರಿಂದ ಸುಖ ಹೊಂದಿದೀವೋ ಇಲ್ಲೋ ಅಂತ ಚರ್ಚೆ ಮಾಡಿ ನೋಡ್ಕೊಡಿ. ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಪರಪ್ರಕಾಶ ಉಳ್ಳವುಗಳು, ತಾನು ಮಾತ್ರ ಸ್ವಯಂ ಪ್ರಕಾಶ. ಸೃಷ್ಟಿಕರ್ತನ ಸೃಷ್ಟಿನ ಕೂಡ ನಿದ್ರೆಯೊಳಗೆಲ್ಲ ಅಡಗಿಸ್ಬಿಡ್ತೀನಿ. ಸೃಷ್ಟಿಕರ್ತಿದ್ರೆ ಅವ ಬಂದು ಅಡಗಿಸಿದಾಗ ನಿನಗೆ ನಿದ್ದೆ ಹತ್ತಬೇಕಾಗಿತ್ತು. ಅದರಿಂದ ಯಾರಿಗೆ ಎಲ್ಲಿ ಅಂತ ಬೇಡ್ಕೊಳ. ಸೃಷ್ಟಿನೂ ಇಲ್ಲ, ಸೃಷ್ಟಿಕರ್ತನೂ ಇಲ್ಲ, ಎಲ್ಲ ನಿನ್ನ ಮನಸ್ಸಿನ ಕಲ್ಪನಾ. ಈ ವಿಚಾರ ಹೊಡಿ ಮಠ ಹಿಂಗ ಹೋಗುದನ್ನ ನೀವು. ಕಾಲಭಾವ, ದೇಶಭಾವ ಇವನ್ನೆಲ್ಲ ಮೀರಿ ನಿಂತಾಗ ನಮಗಿದು ಅನುಭವ ಗೊತ್ತೈತೆ. ಎಚ್ಚರಿಕೆಯ ಅವಸ್ಥಾ ಅವಲಂಬಿಸಿಕೊಂಡು ಸುಖ ಹೊಂದಿದವ್ರು ಯಾರ್ದಾರೆ? ಇದ್ರ ಸಂಬಂಧ ತಪ್ಪಿಸಿಕೊಂಡು ದುಃಖ ಹೊಂದಿದವ್ರು ಯಾರ್ದಾರೆ?
ಎಷ್ಟು ದಿನ ಆತ್ರಿ ಈ ಮೂರು ಅವಸ್ಥೆಗಳ ಅವಲಂಬನೆ ಮಾಡಿ ಸುಖ ಹೊಂದಬೇಕಂತಾನೆ ಪ್ರಯತ್ನ ನಡೆಸಿ ಎಷ್ಟೋ ತಲೆಮಾರುಗಳಾದ ಯಾವ ಅವಸ್ಥಾನೂ ನಮಗೆ ಸುಖ ಶಾಂತಿಯನ್ನು ಕೊಡಲಿಲ್ಲ. ಏನು ತಾನು ದೇಶ ಕಾಲಗಳಿಂದ ಪರಿಚ್ಛಿನ್ನ ಅಲ್ಲ, ಆದ ಕಾರಣ ನಾನು ಕಾಲಾತೀತವ. ಅನ್ಯದ್ದಿದ್ದಲ್ಲಿ ಸಾಕ್ಷಿ, ಇಲ್ಲದಲ್ಲಿ ಸಾಕ್ಷಿ ಯಾರಿಗೆ? ಜಗತ್ತು ತನ್ನಲ್ಲಿ ಇಲ್ಲ ಅತ್ಯಂತ ಅಭಾವದ ಅನ್ನೋದು ಹೊಳಿಬೇಕಾದ್ರೆ ಭಾಳ ಕಠಿಣ. ಮನುಷ್ಯನ ಕ್ರಿಯೆ ಮನುಷ್ಯಗೆ ಇರ್ತೈತಿ, ಶರೀರದ ಕ್ರಿಯೆ ಶರೀರದೊಳಗೆ ಇರ್ತಾವೆ. ಇರುವಿಕೆಗೆ ಯಾವ ಕ್ರಿಯೆಯೂ ಇಲ್ಲ. ಕನಸು ಕಾಣುವಾಗ ಇಲ್ಲ ಅನ್ನೋದು ಖಾತ್ರಿ ಆಗಿಬಿಟ್ರೆ ಅವಾಗ ಕೆಲಸ ಮುಗಿದಂಗೆ, ಸುಖ ದುಃಖದ ಇಂದ ಪಾರಾದಂಗೆ. ಏನು ನೀನು ಉಂಡದ್ದು ಇವತ್ತು ಉಳಿದೈತೇನು? ಇವತ್ತು ಉಂಡದ್ದು ನಾಳೆ ಉಳಿತೈತೇನು? ಬರೀ ಉಂಡಾಡಿಗರಾಗಿಬಿಟ್ರೆ ಅನುಭವ ಬರ್ತೈತೇನೆ ಇದು? ಅದಕ್ಕೆ ಇದು ಉಂಡಾಡಿಗರ ಕೆಲಸ ಅಲ್ಲಪ್ಪ ಅಂತ. ಸಮಾಧಿ ಹತ್ತಿ ಉತ್ಥಾನ ಆದವಾಗ ಜಾಗ್ರಾವಸ್ಥೆ ಹೆಚ್ಚಿಂದ ಕಡ್ದಿರ್ತದೆ. ಹೆಚ್ಚು ಸುಖ ಕೊಡೋ ಅವಸ್ಥೆ ಯಾವುದು ಅಂದ್ರೆ ನಿದ್ರೆ. ಹೆಚ್ಚು ಸಂಕಟ ಕೊಡೋ ಅವಸ್ಥೆ ಯಾವುದು ಅಂದ್ರೆ ಎಚ್ಚರಿಕೆ. ಪೂರ್ವ ಅವಸ್ಥೆಗಳ ಪೈಕಿ ಹೆಚ್ಚು ಸಂಕಟ ಕೊಡೋ ಅವಸ್ಥೆ ಅಂದ್ರೆ ಇದೆ ಎಚ್ಚರಿಕೆನ. ಈ ಎಚ್ಚರಿಕೆ ಸಂಬಂಧ ತಪ್ಪಿಸುವ ಪ್ರಯತ್ನವನ್ನು ಮಾಡಿ ದುಃಖರಹಿತ ಆಗ್ಬೇಕನ್ನೋ ಹಂಗಿದ್ರೆ ಇದನ್ನು ಹಿಡ್ಕೊಂಡು ಸುಖ ಹೊಂತೇನೆ ಅನ್ನೋದು ಮೂರ್ಖತನ. ನಿದ್ದೆ ಹತ್ತಿದಾಗ ಯಾವ ದುಃಖದ ಮಿಶ್ರಣ ಐತೆ ಹೇಳಲ್ಲಿ? ಒಳಗ್ ಗಂಡನೆಯಾಗ ಎಚ್ಚರಿಕೆ ಅವಸ್ಥಾ ಸುಖ ಕೊಡ್ತೈತೆ ಅನ್ನೋದು ಇಟ್ಕೊಂಡು ಕುಂತು ಬಿಟ್ಟೇವ್ ನಾವು. ತನ್ನ ಹಂತೆಯಲ್ಲಿ ಏನೈತಿ ಅದನ್ನು ಕೊಡ್ತೈತೆ, ನಾವು ತಿಳ್ಕೊಂಡದ್ದು ಕೊಡೋದಿಲ್ಲ. ಎಚ್ಚರಿಕೆ ಅವಸ್ಥಾ ಏನದ ಅದು ಇಂದ್ರಿಯಗಳಿಗೆ ಗೋಚರ. ನಿದ್ರೆ ಅವಸ್ಥಾ ಅನುಭವ ಗೋಚರ ಅದ. ಯಾವ ಪ್ರಮಾಣದ ಆಧಾರದ ಮೇಲೆ ಈ ಎಚ್ಚರಿಕೆ ಅವಸ್ಥಾ ಕರೆ ಅಂತೀರಿ ಹೇಳಿ? ಎಚ್ಚರಿಕೆ ಅವಸ್ಥಾ ಯಾವ ಧರ್ಮದ? ಯಾವಾಗಲೂ ನಿರ್ವಿಷಯದ ಆನಂದ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲುವುದನ್ನು ಅಭ್ಯಾಸ ಮಾಡಕ್ಕೆ ಕಲಿಬೇಕು ನಾವು. ನಿರಂತರ ಇದು ಅಭ್ಯಾಸ ನಡಿಬೇಕು. ಅಂದಾಗ ನಮಗೆ ಇದು ಅನುಭವ ಬರ್ತದೆ. ವಿಷಯ ಚಿಂತನೆಯನ್ನೆಲ್ಲ ಕೈಬಿಟ್ಟು ಕೇವಲ ಆತ್ಮಚಿಂತನದ ಅಭ್ಯಾಸದಾಗ ತೊಡಗು. ಮನಸ್ಸು ತನಗೇನು ಬೇಕಾಗಿದೆ ಆ ಕಡೆ ಹೋದ್ರೆ ಆ ಮನಸ್ಸು ಆಗಿಬಿಡ್ತದೆ. ಇದ್ದೆ ಹತ್ತಿದಾಗ ಒಳಗ ಹೊರಗ ಅನ್ನೋದಿಲ್ಲ ಇಲ್ಲ. ಬುದ್ಧಿಯನ್ನು ವಿಚಾರದಿಂದ ಎಳೆದೊಯ್ದು ಆನಂದಮಯವಾದ ಇರುವಿನಲ್ಲಿ ನೆಲೆಯಾಗಿ ನಿಲ್ಲಿಸುವ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಇದು ಆತ್ಮಾನುಸಂಧಾನ. ಯಾವ ವಿಷಯಗಳ ಬೆನ್ನ ಹತ್ತದ ಅದನ್ನು ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲಿಸುವಂತ ಪ್ರಯತ್ನ ಮಾಡಬೇಕು. ಇದಕ್ಕೆ ಭಕ್ತಿ ಅಂತಾರೆ. ಕ್ಷಣ ಕ್ಷಣಕ್ಕೂ ಆತ್ಮನನ್ನು ಚಿಂತಿಸಬೇಕು. ಆತ್ಮಾನುಸಂಧಾನ ಮಾಡೋರು ಒಳ್ಳೆ ಬಾಳೆ ಚಿಂತಿ ಕೈ ಬಿಟ್ಟೆ 5 ವೇಳೆ ಇದೇ ಅಭ್ಯಾಸದಾಗ ಕಾಲು ಕಳಿಬೇಕು ನೋಡ್ರಿ. ಇದೇ ಆತ್ಮಚಿಂತನದ ಅಭ್ಯಾಸದಾಗ ತೊಡಬೇಕು. ಅಂದ್ರೆ ಏನಾರ ಗಟ್ಟಿ ಆಕೈತಿ. ಉಪಾಧಿ ಹಿಡ್ಕೊಂಡೆ ನೀವು ಭೇದ ಮಾಡ್ತೀರಿ. ಉಪಾಧಿ ತೆಗೆದು ಹಾಕಿರಿ ಭೇದ ಎಲ್ಲೈತಿ? ಅರಿವು ಒಂದೇ ಅದ, ಇರುವು ಒಂದೇ ಅದ. ಆ ಕಡೆ ಎಲ್ಲ ಕೊಟ್ರೆ ಅದು ಅನುಭವ ಬರ್ತೈತಿ. ಇರುವಿನ ಕಡೆ ಲೆಕ್ಕ ಕೊಟ್ಟಾಗ ಅಲ್ಲಿ ಭೇದ ಭಾವ ಎಲ್ಲೈತಿ? ಕಾಮಕ್ರೋಧಾದಿ ಮನುಷ್ಯನ ದೋಷಗಳನ್ನು ಕಳ್ಕೊಳ್ಳಿಕ್ಕೆ ಸಾಧನಗಳಾದಂಥ ವಿವೇಕ ವೈರಾಗ್ಯ ಏನದ ಎಲ್ಲರಿಗೂ ಒಂದದು. ಎಲ್ಲ ಕಾಲದವ್ರಿಗೆ ಅದು ಒಂದ. ನೀವು ಕಲ್ಪಿಸಿದ್ದು ಯಾವುದು ಅದು ಜ್ಞಾನ, ದೇವರಲ್ಲ, ಅದು ಜ್ಞಾನ ಅಲ್ಲ. ಅದನ್ನ ಜ್ಞಾನವನ್ನ ದೇವರನ್ನ ಕಲ್ಪಿಸಲಿಕ್ಕೆ ಬರುದಿಲ್ಲ. ಕಲ್ಪನೆಗೆ ಬಂದದ್ದೆಲ್ಲ ಅದು ಮಾಯಾ ತೋರಿಕೆ. ಅದಕ್ಕೆ ಅಸ್ತಿತ್ವ ಇಲ್ಲ. ರಾಮ ಯಾವ ಜಾತಿ ಅವ ಅಂದ್ರೆ ಕಾಮ ಯಾವ ಜಾತಿ ಅದು? ಈ ಶರೀರ ಯಾವ ಜಾತಿ ಇದೆ? ಭೇದ ಅನ್ನೋದು ದಡ್ಡತನ ಅದು.
ಶಾನ್ಯಾರ ಅನ್ನೋರು ಭೇದ ಮಾಡೇ ಇಲ್ಲ ಅವರು. ವರ್ಣಸಂಕರ ಅಂತಂದ್ರೆ ತಮ್ಮ ಗುಣಧರ್ಮ ಬಿಟ್ಟುಕೊಟ್ಟು ಮತ್ತೊಂದರಾಗ ತೊಡಗುದು. ಏನ್ ತನ್ನ ಗುಣಧರ್ಮ ಲಕ್ಷಣಗಳನ್ನ ಶರೀರದ ಮ್ಯಾಗ ಆರೋಪ ಮಾಡೋದು, ಶರೀರದ ಗುಣಧರ್ಮ ಲಕ್ಷಣಗಳನ್ನ ತನ್ನ ಮ್ಯಾಗ ಆರೋಪ ಮಾಡ್ಕೊಂಡು ಶರೀರದ ಗುಣಧರ್ಮ ಸೋರುವುದು, ನಾರುವುದು, ನಾಶ ಆಗುವುದು ನನಗ ಅಂತ ತಿಳ್ಕೊಂಡು ಕೂತೇನೆ. ನಿನ್ನ ಮ್ಯಾಗ ಆರೋಪ ಮಾಡ್ಕೊಂಡು ನೀನು ಸಚ್ಚಿದಾನಂದ ಸ್ವರೂಪದಿ ಅದನ್ನು ಶರೀರದ ಮ್ಯಾಗ ಆರೋಪ ಮಾಡ್ಕೊಂತ ಹಂಗ ಇರ್ತೈತಿ ಅದು ಸುಖರೂಪ ಅಂತ ತಿಳ್ಕೊಂಡು ಅಲ್ಲ. ನಿನ್ನ ಲಕ್ಷಣ ಸಚ್ಚಿತ್ತ ಆನಂದ, ನಿನ್ನ ಲಕ್ಷಣ ಶರೀರದ ಲಕ್ಷಣ ಅಲ್ಲ. ಏನ್ ವಿಷಯೇಂದ್ರ ಸಂಪರ್ಕ ಭೋಗದಿಂದ ತೃಪ್ತಿ ಹೊಂದಿದವ್ರನ್ನ ಎಲ್ಲಾರು ಕಂಡಿರೇನ ಜಗತ್ನಾಗ? ಆಭಾಸ ಮಾತ್ರ, ನಿಜವಾಗಿ ನೋಡಿದರೆ ತೃಪ್ತಿ ಅನ್ನೋದು ಇಲ್ಲ ಇಲ್ಲ. ಮಾನವನಿಗೆ ಮೂಲ ದಾಖಲಾತಿ ಋಗ್ವೇದ. ಇದರಷ್ಟು ಪ್ರಾಚೀನವಾದದ್ದು ಜಗತ್ತಿನೊಳಗೆ ಮತ್ಯಾವುದೂ ಇಲ್ಲ ಅಂತ. ಋಗ್ವೇದ ಸಾಹಿತ್ಯ ನಾನು ನಾನು ಅಂತ ಎದಕ್ಕಂತೆ ನಿಜವಾದ ಇರುವಿಕೆನ ನಾನು ಅಂತ ಅನ್ಕೊಡುತ್ತೆ. ನೀವು ಹೊಡೆದಾಡೋದೆಲ್ಲ ಉಪಾಧಿ ಹಿಡ್ಕೊಂಡು ಹೋದಿಲ್ಲ. ನಡಬರ್ಕ ಬಂದು ಉಪಾಧಿ ನಡಬರ್ಕ ಹೋಗುವವು. ಶಾನ್ಯಾರ ಉಪಾಧಿಯನ್ನು ಕೈ ಬಿಡ್ತಾನೆ. ಎಲ್ಲ ಉಪಾಧಿಗಳನ್ನು ಕೈಬಿಟ್ಟು ಕೇವಲ ಇರುವಿನ ಕಡೆ ಲಕ್ ಕೊಡ್ತಾನೆ. ಅದು ಇರು ಒಂದೇ ಅದ, ಅನೇಕ ಇಲ್ಲ ಇಲ್ಲ. ಏನ್ ಎಲ್ಲರೂ ಅದನ್ನು ಲಕ್ಷಿಸಿನ ನಾನು ಅಂತ ಮೊದಲಿಗೆ ಅನ್ಕೊಂಡದ್ದು. ಈ ನಿಜವಾದ ಇರುವನ್ನ ಲಕ್ಷಿಸಿ ನಾನು, ಈ ಶಬ್ದದ ಅರ್ಥ ಅದು ಒಂದೇ ಐತಿ. ಅದು ಭಿನ್ನ ಭಿನ್ನ ಇಲ್ಲ. ಅದು ಭೇದ ಅನ್ನೋದು ಬರೋದಿಲ್ಲ ಅಲ್ಲಿ. ಮನ ಬುದ್ಧಿ ಅಹಂಕಾರ ಭಿನ್ನ ಭಿನ್ನದ ಒಂದು ಅದಕ್ಕೆ ಆಧಾರ ಅಧಿಷ್ಠಾನವಾಗಿರ್ತಕ್ಕಂಥ ಅರುಮಯವಾದಂಥ ಇರುವೇನದ ಅದು ಭಿನ್ನ ಆಗಿಲ್ಲ. ತೋರಿಕೆಯು ಯಾವ ರೀತಿಯಿಂದಲೂ ಇರುವನ್ನು ಪರಿಚ್ಛಿನ್ನ ಮಾಡಲಾರದು. ಜಗತ್ತು ಎಲ್ಲಿಂದ ಉದಯ ಆಗಿದೋ ಅಲ್ಲೇ ಬಂದು ಅಡಗಿತ, ಅಲ್ಲೇ ಬಂದು ಅಡಗುವುದು. ಮಾತಿನ ಜ್ಞಾನ ಬೇಕಾಗಿಲ್ಲ ನಮ್ಗೆ. ಹೃದಯ ಪರಿವರ್ತನೆ ಆಗೈತೋ ಇಲ್ಲೋ ಅನ್ನೋದನ್ನು ಮೊದಲು ನೋಡ್ಕೋರಿ. ಮಾತಿನ ಜ್ಞಾನ ತೂತಿನ ಗಡಿಗೆ ಪಾತಕರ ಸಂಘ ಎದಕ್ಕೂ ಬೇಡ. ಹೃದಯ ಪರಿವರ್ತನೆ ಆದಾಗಿದ ಅನುಭವ ಬರ್ತೈತಿ ನಮ್ಗೆ. ವಿಷ ಕೊಡ್ತೈತಿ ಅಂದ್ರು ಕೊಡ್ತೇನೆ ಅಂದ್ರು ಎದೆ ನಡಗಬಾರ್ದು. ಅದಕ್ಕೆ ಬ್ರಹ್ಮನಿಷ್ಠತ್ವ ಅಂತಾರೆ. ಏನ್ ಈ ಶರೀರ ತಾದಾತ್ಮ್ಯ ಭಾವದ ಮೂಲಕ ಅನೇಕ ವಾಸನಾದಿಗಳು ರಾಶಿ ಅವು ನಮ್ಮಲ್ಲಿ ಗಟ್ಟಿಯಾಗಿಬಿಟ್ಟವು. ಅದಕ್ಕೆ ಹೃದಯ ಗ್ರಂಥಿ ಅಂತಾರೆ. ನಿರಂತರ ಶ್ರವಣ ಮನ ನಿಧಿಧ್ಯಾಸನದ ಮುಖಾಂತರ ಈ ಹೃದಯ ಗ್ರಂಥಿ ನಾಶ ಆಕೈತಿ ನೋಡ್ರಿ. ಬಿಟ್ಟು ಬಿಡದ ಇದ್ರ ಅಭ್ಯಾಸ ಯಾವ ಮಾಡ್ತಾನ ಅವಾಗ ವಾಸನಾ ಗ್ರಂಥಿ ನಾಶ ಆಕೈತಿ. ವಾಸನಾ ಗ್ರಂಥಿ ಹಂಗೆ ಇಟ್ಕೊಂಡು ನಾವು ಹೇಳೋದು ಕೇಳೋದು ಮಾಡ್ತೇವೆ. ಎಲ್ಲಿ ಅನುಭವ ಬರ್ಬೇಕು? ನಾಶ ಮಾಡ್ಕೊಂಡು ಏನ್ ವಿವೇಕದಿಂದ ವಾಸನೆಗಳನ್ನು ಸಮೂಲವಾಗಿ ಸ್ವಲ್ಪ ಉಳಿಯದಂತೆ ನಾಶ ಮಾಡಿಕೊಂಡಾಗ ನಿನಗೆ ಈ ಸೂತ್ರ ಹತ್ತೈತಿ ನೋಡಿ, ಆನಂದದ ಸೂತ್ರ. ಮೂಲ ಎಲ್ಲರದು ಒಂದದು. ಅದ್ರ ಕಡೆ ಎಲ್ಲ ಕೊಟ್ಟಾಗ ಅನುಭವ ಬರ್ತೈತಿ. ಏನ್ ಯಾರ ಬಂದು ಹೇಳಿದ ಮ್ಯಾಗ ಈ ಶರೀರ ಏನಂತ ತಿಳ್ಕೊಂಡೇನ? ಯಾ ಆಪ್ತರು ಬಂದು ಹೇಳ್ಯಾರ ಹೇಳಿ ನಿಮ್ಗೆ ಈ ಶರೀರ ನೀನಂತ ತಿಳ್ಕೊ ಅಂತ? ನೀವ ತಿಳ್ಕೊಂಡಿರೋದಿಲ್ಲ. ತಿಳ್ಕೊಂಡಿರ ನೋಡಿ ಕಮ್ಮಂದಾರ ತಿಳ್ಕೊಬೇಕಿಲ್ಲ. ಮತ್ತು ಈ ಸೋರುದು ನಾರುದು ವಿಕಾರ ಆಗುದು ನಾನಂತ ಇರೋದಿಲ್ಲ. ಆಪ್ತರಂದ್ರೆ ಯಾರಿಗಿಂತಾರೆ? ಬ್ರಹ್ಮನಿಷ್ಠರಿಗಿಂತಾರೆ, ಹಿತೈಷಿಗಳು. ಹೆಣ್ಣು ಗಂಡು ಕೊಟ್ಟವ್ರು ಆಪ್ತರಲ್ಲ, ಅವ್ರು ಬಂದು ಉಂಡು ಹೋಗವ್ರಷ್ಟ. ಹೌದಲ್ಲ?
ಆಪ್ತರು ಅಂದ್ರೆ ಹಿತೈಷಿ, ಹಿತವನ್ನು ಬಯಸವರು, ಅವ್ರಿಗೆ ಆಪ್ತರು ಅಂತ. ಏನ್ ನಂಬಿಗಸ್ತರ ಮಾತು ಯಾರು ಕೇಳ್ತಾರೆ ಈಗ? ಯಾರು ಕೇಳೋದಿಲ್ಲ. ಇದ್ದು ತೋರಿಸಿದವ್ರ ಮಾತು ನಂಬಾಗ್ತಾ ಇರಲಿಲ್ಲ. ಅದನ್ನು ಮಾಡಿ ಇದನ್ನು ಮಾಡ ಅಂತೇಳಿ ಹಾ ಬಡಾಯಿ ಮಾಡ್ಕೊಂತ ಹೊಟ್ಟೆ ತುಂಬ್ಕೊಂತ ಅಡ್ಡಾಡವ್ರ ಮಾತು ಕೇಳ್ತೇನೆ. ಹಾ ನಿಜವನ್ನ ತಿಳಿದವ್ರ ಮಾತು ಕೇಳು ದಾದ ಮಾಡೋದಿಲ್ಲ. ಋಷಿಮುನಿಗಳ ವಾಕ್ಯಕ್ಕನ ಆಪ್ತ ವಾಕ್ಯ ಅಂತ ಕರೀತಾರೆ. ಅದರ ಮ್ಯಾಗ ನಂಬಿಕೆ ಇಡೋದು ಭಾಳ ಕಠಿಣ. ಈ ಶರೀರ ನೀನಂತ ಹೇಳಿದ ಮೇ ಹೇಳಿದ್ರನ ಯಾರ ಬಂದು ನಿನಗೆ ಮನೆ ಮುಟ್ಟ ನೀನ ಇದ ನಾನಂತ ತಿಳ್ಕೊಂಡು ಹೋದಿಲ್ಲ. ನೀನ ತಪ್ಪ ತಿಳುವಳಿಕೆಯಿಂದ ಈ ಶರೀರ ನಾನಂತ ತಿಳ್ಕೊಂಡು ಯಾರು ಬಂದು ಹೇಳಿಲ್ಲ ನಿನಗೆ. ಶರೀರ ಬಾ ಹಿಡ್ಕೊಂಡು ಕೂತಿ ಅಂದ್ರೆ ನಿನಗೆ ನೆಮ್ಮದಿ ಇರ್ತೈತೇನ? ಎತ್ರ ಎತ್ರ ಶರೀರ ತತ್ರ ತತ್ರ ದುಃಖ ಅಂತ. ಎಲ್ಲೆಲ್ಲಿ ಶರೀರದ ಅಲ್ಲಿ ದುಃಖ ಅದ ನೋಡಿ. ಸುಖಿಗಳಾದವರೆಲ್ಲ ಶರೀರ ಸಂಬಂಧ ತಪ್ಪಿಸ್ಕೊಂಡು ಸುಖ ಹೊಂದಿದ್ರಿಲ್ಲ. ಅದು ವಾಸನೆಗೆ ಅನುಗುಣವಾಗಿ ಬರ್ತದೆ ಮತ್ತು ಅವು ಶರೀರ ಆದಿಗಳನ್ನು. ಯಾವ್ದು ನೀ ಅನ್ಯ ಅಂತ ನೀ ತಿಳ್ಕೊಂಡಿ ಅದ ನೀನದಿಯೋ. ತತ್ವಮಸಿ ಅಯಮಾತ್ಮ ಬ್ರಹ್ಮ. ನೀನೇ ಆ ಪರಬ್ರಹ್ಮ ಸ್ವರೂಪದಿ, ಬೇರೆ ಅಂತ ತಿಳ್ಕೊಳಕ್ ಹೋಗ್ಬೇಡ. ಭೇದ ಕಲ್ಪನಾ ಮಾಡಬೇಡ ಅಂತ. ಅನ್ಯವಾಗಿ ಹುಡುಕಾಕ್ ಹೊಂಟಿ ಅದ ನಿನ್ನನ್ನು ಬಿಟ್ಟು. ನೀನ ಅದ ಅದಿ, ನಿನಗೆ ಬೇಕಾದ ವಸ್ತುನ ನೀನದೀವ ಅಂತ. ಅನ್ಯವಾಗಿ ಇಲ್ಲದಲ್ಲಿ ಹುಡುಕಿರಿ ಎಲ್ಲಿ ಸಿಗ್ಬೇಕು ನೀವು? ನಿನ್ನೊಳಗಿದ್ದದ್ದು ಅನ್ಯದ ಹುಡುಕಿರಿ ಎಷ್ಟು ಜನ್ಮಕ್ಕೆ ಸಿಗ್ಬೇಕು? ಅವನು ನಿಜವಾಗಿ ಇದ್ದ ತೋರ್ಸಕ್ ಹೋಗುದು, ನಾವು ಹೇಳಕ್ ಹೋಗುದು. ತಮ್ಮೊಳಗೆ ತಾವು ಅದನ್ನು ಅನುಸಂಧಾನ ಮಾಡ್ಕೊಂತ ಇರ್ತಾವ. ಏನ್ ಬೇಕಾದ್ ಕಂಡ್ರು ಅವ್ನು ಹೊಳ್ಳಿ ನೋಡುದಿಲ್ಲ. ಜಗತ್ತಿನ ತೂರ್ ಎಡಗ್ತದ ಬಿಡೋದಂತ. ಅಜ್ಞಾನಿಗಳೆಲ್ಲ ವಿಷಯದ ಮೂಲಕನ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸ್ಯಾರ. ಏನ್ ಸುಖದಾಯಕವಾದಂತ ಇರು ತನ್ನ ಹೊರತಾಗಿ ಮತ್ತೊಂದು ಯಾವುದೂ ಇಲ್ಲ ಅನ್ನೋದು ಹೊಡಿವಲ್ಲ ನಾವು. ಆನಂದವು ಯಾವ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳಿಗೆ ಗೋಚರಗುವಂತ ವಸ್ತು ಅಲ್ಲ. ವಿಷಯಾದಿಗಳ ಮಾಲಿನ್ಯವನ್ನು ಕಳೆದುಕೊಂಡಂತ ಪರಿಶುದ್ಧವಾದ ಅಂತಃಕರಣಕ್ಕೆ ಮಾತ್ರ ಇದು ಅನುಭವಕ್ಕೆ ಬರ್ತದೆ. ಆನಂದ ಮೊದಲು ನಿನಗೆ ಗೊತ್ತಾಗಿತ್ತು, ಹಿಂದಗಡೆ ಗೊತ್ತಾಗಿತ್ತು. ಅದು ವಿಷಯಾದಿಗಳ ಮುಖಾಂತರ ಗೊತ್ತಾತನ ಅದು. ಸಾಲಿ ಕಲ್ತು ಏನ್ ಮಾಡೋರು? ಇನ್ನು ಕೆಲಸ ಏನು ಆಗ್ಯಾರ ನೋಡ್ಕೋ. ಎಲ್ಲರೂ ಕುಂಬಾರ ಕುಡಿಕೆಯಾಗಿ ಒದ್ದಾಡವ್ರ. ಅದು ತನಗ್ ಬೇಕಾದದ್ದು ತನ್ನಲ್ಲೇ ಅದನ್ನು ಎಷ್ಟು ಜನರಿಗೆ ಹೋದತಿರೋದು. ಮನಸ್ಸು ಸುಮ್ಮನೆ ಇರೋದಕ್ಕ ವಿಚಾರ ಇಲ್ಲದಿರೋ. ಸುಮ್ಮನೆ ಇದ್ರೆ ಯಾವ ವಿಚಾರಕ್ಕೂ ಆಸ್ಪದನ ಇಲ್ಲಲ್ಲ. ಅವಾಗ ಅನುಭವ ಬರ್ತೈತಿ, ಆರಾಮ್ ಅನುಭವ ಬರ್ತೈತಿ. ಸುಮ್ಮನೆ ಇರುವ ದಶೆಯಿಂದ ಜಾತ್ರೆ ಮಾಡ್ತಿರೋ ಏನು ವಿಷಯಗಳ ಸಂಗ್ರಹ ದಶೆಯಿಂದ ಜಾತ್ರೆ ಮಾಡ್ತಿರೋ? ಜಾತ್ರೆ ಎದ್ರ ಸಂಬಂಧ ಮಾಡಪ್ಪ? ವಿಷಯ ಸಂಗ್ರಹ ಮಾಡಿಸೋ ಸಂಬಂಧ. ಅದ್ರಲ್ಲಿ ಬಹಳ ಚಲೋ ಆಯ್ತು ಜಾತ್ರೆ. ಏನ್ ಮಾಡೋ? ಸುಮ್ಮನೆ ಇರುವುದಂದ್ರೆ ಮನಸ್ಸು ಸುಮ್ಮನೆ ಇರುವುದು, ಬಾಯಿ ಸುಮ್ಮನೆ ಇರುವುದಲ್ಲ. ಆರಾಮಿರ್ಲಿಕ್ಕೆ ಹೊರಗಿನ ಯಾವ ಸೋಗುನು ಹಾಕೋದು ಬೇಕಾಗಿಲ್ಲ. ಬಟ್ಟೆ ಬದಲು ಮಾಡುವ ಅವಶ್ಯಕತೆ ಇಲ್ಲ. ಏನ್ ಮನಸ್ಸು ಅನ್ಯ ಭಾವನೆನೆಲ್ಲ ಕೈಬಿಟ್ಟು ತನ್ನ ಭಾವದೊಳಗೆ ಉಳ್ಕೊಳ್ಳೋದು ಒಂದ ಕೆಲಸ. ಅನ್ಯ ಭಾವನೆಗಳನ್ನ ತಾನ ಮಾಡ್ಕೊಂಡತಿ ಮನಸ್ಸು. ತಾನ ಅದನ್ನ ಅಲ್ಲ ಅಂತ ತಿಳಿದ ಕೈ ಬಿಟ್ಟು ಉಳ್ಕೊಂಡ ನಿನಗೆ ಯಥಾರ್ಥ ವಸ್ತುವಿನ ಅನುಭವ ಆಕೈತಿ. ಏನ್
ನಾವು ನಿರಂತರ ಪ್ರಯತ್ನ ಪಡಬೇಕು. ಮನಸ್ಸಿಗೆ ತರಬೇತಿ ಕೊಡಬೇಕು. ನಾವು ಪುಡಾಡ್ತೈತಿ ಮನಸ್ಸು ಅದರಾಗೈತಿ. ಎಲ್ಲ ಲೋಕದಾಗ ಅಡ್ಡಾಡಿ ಕಲಿಕೆಯಲ್ಲಿ ಬಂತು, ಇಲ್ಲಿಗೆ ಬಂತು. ನಿನ್ನ ನಿಜದ ಕಡೆ ಎಲ್ಲ ಕೊಡ್ಲಿಲ್ಲ ಅಂದ್ರೆ ನಿನ್ನ ಕಾಣಿ ನೋಡ್ರಿ. ಈಗ ಅದನ್ನ ಪ್ರಯತ್ನ ಪೂರ್ವಕ ಅಭ್ಯಾಸ ಮಾಡಿ ಆ ಸ್ಥಿತಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಮಾಡಲಿಲ್ಲ ಅಂದ್ರೆ ಏನ್ ಮಾಡೋದು? ವ್ಯರ್ಥ. ನೀ ಬಂದದ್ದು ವ್ಯರ್ಥ. ನೀನು ಜನ್ಮನ ಹಾಳಾತೀನಿ. ಅದಕ್ಕೆ ಸಣ್ಣಂದಿರ್ತ ಮಕ್ಕಳಿಗೆ ಇದೇ ತರಬೇತಿ ಕೊಡ್ಬೇಕು ನೋಡ್ರಿ. ಇದೇ ಹೇಳ್ಕೊಂತ ಕೇಳ್ಕೊಂತ ಇದ್ರಾಗ ಅಭ್ಯಾಸದಾಗ ಕಾಲು ಕಡಿಬೇಕು ಅಂದ್ರೆ ಇದು ಗಟ್ಟಿ ಆಕೈತಿ. ಇಲ್ಲ ಹೊರಗಿನ ಆಡಂಬರಕ್ಕೆ ಬಿತ್ತಂದ್ರೆ ಹೊರಗಿನ ಆಡಂಬರ ಏನು ಎತ್ತಾಗ ಒಯ್ತೈತಿ ಹೇಳಿಕ್ ಬರ್ದಲ್ಲ ನಮ್ಗೆ. ಇಂದ್ರಿಯಗಳ ಮಜಾಕ್ ಬಿತ್ತಂದ್ರೆ ಎಲ್ಲಿ ಓದೋಗಿದ್ದೈತಿ ಹೇಳಕ್ ಬರ್ದು. ಅದಕ್ಕೆ ಅದ್ರ ಬಗ್ಗೆ ಭಾಳ ಎಚ್ಚರದಿಂದ ಇರ್ಬೇಕಾಗಿತ್ತು. ಇಂದ್ರಿಯಗಳೇ ಅಪಾರ. ಅವು ಯಾರಿಗೂ ಹಿತ ಕೊಟ್ಟಿಲ್ಲ. ಹಿತ ಕೊಡತೈತಂತ ಮೋಹಕ್ಕೆ ಹಾಕ್ತವು. ಇಂದ್ರಿಯಗಳ ಬಲಿಗೆ ಬಿತ್ತು ಅಂದ್ರೆ ಹೋಗುತ್ತೆ ನೋಡ್ರಿ. ಬೇಕಾದಂತ ಸಾಧಕದ ಅಂದ್ರೆ ಬಲಿಗೆ ಬಿತ್ತು ಅಂದ್ರೆ ಹೋಗ್ತದೆ. ಅದನ್ನ ಹತೋಟಿ ಒಳಗೆ ಇಟ್ಕೊಳ್ಳೋದಕ್ಕೆ ಸೋಲ್ತಾನ. ಅಂದ್ರೆ ಇಂದ್ರಿಯಗಳನ್ನು ಗೆದ್ದೋದು ಸೋಲ್ತಾನ. ಮಂದಿ ಗೆದೆಯೋದಲ್ಲ. ಇಂದ್ರಿಯಗಳನ್ನು ಗೆದೆಯಾಕ ವಿವೇಕ ಒಂದ ನಮ್ಗೆ ಸಾಧನ. ವಿವೇಕದ ಹೊರತು ಏನ್ ಮಾಡಿ ಕೆಲಸ ಆಗೋದು. ಅದಕ್ಕೆ ನಿರಂತರ ಅಭ್ಯಾಸದಾಗ ತೊಡಬೇಕು ನೋಡ್ರಿ. ಅಂದಾಗ ನಮ್ಮಲ್ಲಿ ವಿವೇಕ ಜಾಗೃತ ಆಕೈತಿ. ವಿವೇಕವಂತರ ಸಂಗನ ಇದಕ್ಕೆ ಕಾರಣ. ವಿವೇಕ ಜಾಗೃತ ಆಗಲಿ. ಹೆಂಗ ಅವರ ವಿವೇಕವನ್ನು ಜಾಗೃತಗೊಳಿಸ್ಕೊಂಡು ನಿರಂತರ ಈ ಅಭ್ಯಾಸ ಮಾಡ್ಕೊಂತ ಇದ್ರೆ ಹೊಳಿತೈತಿ ನಮ್ಗೆ. ಪಕ್ಕನೆ ಹೊಳೆದ್ರೆ ಹೊಳೆಯತಿ, ಹೊಳೆದಿದ್ರೆ ಇಲ್ಲ. ಹೋಲಿದ ಕಾಲದಾಗ ಹೇಳ್ಕೊಂತ ಕೇಳ್ಕೊಂತ ತಿಳಿದೇ ಇಲ್ಲ ನಾವು ಎಷ್ಟು ಮಾಡಿದ್ದೀವಿ. ಹೋಲಿದ ಇದ್ರಾಗ ಎದಕ್ ಬಂದೇವ ನಾವು ಇಲ್ಲಿ ಮನುಷ್ಯನ ಜನ್ಮಕ್ಕ? ಲಾಭಕ್ಕಾಗಿ. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋ ಸಂಬಂಧ ಬಂದಿದ್ದಿ. ನೀ ತಿಳ್ಕೊಳ್ಳೋದು ಬಿಟ್ಟು ಏನ್ ಕಿನಾರ ಮಾಡ್ಕೊತ ಕುಂತ ನಿನ್ ನಿಜವನ್ನು ತಿಳ್ಕೋದು ಯಾವಾಗ ನೀನು? ವ್ಯರ್ಥ ಕಾಲ ಕಳೆದಲ್ಲ ನೀನು ವಿಚಾರ ಮಾಡಲಿಲ್ಲ. ಹೇಳಿದವರು ಮಾತನ್ನು ಕೇಳಿಲ್ಲ. ಎದಕ್ಕೆ ಬಂದಿ ಮನುಷ್ಯನ ಜನ್ಮಕ್ಕೆ ಬಂದ? ಹಾಳು ಮಾಡಿದ ಪಾಪಕ್ಕೆ ಗುರಿಯಾದ ಮನುಷ್ಯನ ಶರೀರವನ್ನು ಎಷ್ಟು ದಿನ ಇಟ್ಕೊಳ್ಳೋ ಇದನ್ನ? ಶರೀರ ಕೆಟ್ಟು ಹೋಗೋ ಶರೀರ ಸಾರ್ಥಕತೆ ಮಾಡ್ಕೋಬೇಕಾಗಿತ್ತ ನಿನ್ನ ಇರುವಿನ ಕಡೆ ಎಲ್ಲ ಕೊಡು. ನಿನಗೂ ಲಾಭ, ಇನ್ನೊಬ್ಬರಿಗೆ ಅದು ಲಾಭ. ಇದ್ರ ಕಡೆ ಎಲ್ಲ ಕೊಡಲ್ಲ. ಬರೇ ಇಂದ್ರಿಯಗಳ ಮಧ್ಯ ಹೊಟ್ಟೆ ಅಂದ್ರೆ ಎದಕ್ಕೆ ಕೆಲಸ ಇಲ್ಲ. ಬಂದಂಗ ನೀ ಹುಟ್ಟಿ ಸಾಯುವುದು ಅದಕ್ಕೆ ಬೇಕಾಗಿ. ಕಷ್ಟ ಹೊಂದೋದು ಎಂದೆಂದು ನಮಗೆ ದುಃಖ ಬರಬಾರದು ಅನ್ನೋದು ಯಥಾರ್ಥ ವಸ್ತು ಅನುಭವ ಮಾಡ್ಬೇಕು. ನೀ ಯಾರಿದೆ ಜ್ಞಾನ ಮಾಡ್ಬೇಕು. ಇದು ಆತ್ಮಜ್ಞಾನ. ಅಂದಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ ನಮ್ಗೆ. ಇದು ಒಂದ ನೋಡ್ರಿ, ಬೇರೆ ಏನ್ ಮಾಡ್ರಿ ಕೆಲಸ. ಯಾರಿದೇನೋ ತಿಳಿದ್ರೆ ಮಾತ್ರ ದುಃಖದಿಂದ ಬಿಡುಗಡೆ. ತಿಳಿಯಲೇ ಅಲ್ಲದ ಅನ್ಯಥಾ ತಿಳುವಳಿಕೆ ಒಳಗೆ ಇದ್ದುಕೊಂಡು ಸಂಕಟ ಕಳ್ಕೊಂಡು ಆರಾಮಿದ್ದವ್ರು ಯಾರ್ದ? ಸಂಕಟ ಕಳ್ಕೊಂಡು ಆರಾಮಿರ್ಬೇಕನ್ನು ಹಂಗಿದ್ರೆ ಈಗ ಹೊರಗಿನ ಇದನ್ನ ಕೈ ಬಿಡೋದ. ಒಳಗೆ ನೋಡ್ಕೋ, ಅಂತರ್ಮುಖಿ ಆಗಿದೆ ಕಣ್ಕೋ ಕೆಲಸ. ಹೊರಗೆ ಏನು ಮಾಡೋ ಕೆಲಸ ಇಲ್ಲ. ಬಿಡುವಂತ सकल साधु संत महाराज